ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ಯುವ ಪೀಳಿಗೆಯ ನಟರಲ್ಲಿ ಒಬ್ಬರಾದ ರಘು ಮುಖರ್ಜಿ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಪ್ಯಾರಿಸ್ ಪ್ರಣಯ ಚಿತ್ರದ ಮೂಲಕ. ನಟನೆಯನ್ನು ವೃತ್ತಿಯಾಗಿಸುವ ಮೊದಲು ಇವರು ಒಬ್ಬ ಯಶಸ್ವಿ ಮಾಡೆಲ್. 2002ರಲ್ಲಿ ತಮ್ಮ 20 ವಯಸ್ಸಲ್ಲಿ ಗ್ರಾಸಿಂ ಮಿಸ್ಟರ್ ಇಂಡಿಯಾ ಟೈಟಲ್ ಗೌರವವನ್ನು ದಕ್ಕಿಸಿಕೊಂಡವರು. ಪ್ಯಾರಿಸ್ ಪ್ರಣಯ, ಸವಾರಿ, ಪ್ರೇಮಚಂದ್ರಮ, ನೀನಿಲ್ಲದೆ, ದಂಡುಪಾಳ್ಯ, ಸೂಪರ್ ರಂಗ, ಅಂಗುಲಿಮಾಲ, ಆಕ್ರಮಣ, ಪ್ರೀತಿಯಲ್ಲಿ ಸಹಜ, ಜೆಸ್ಸಿ, ಮೀನಾಕ್ಷಿ, ಕಾಪಿ ತೋಟ, ದಯವಿಟ್ಟು ಗಮನಿಸಿ, ಹೆಡ್ಡು ಬುಷ್ ಇವು ರಘು ಅವರು ಪಾತ್ರವಹಿಸಿರುವ ಕನ್ನಡ ಸಿನಿಮಾಗಳು. ಭಾಮ ಕಲಾಪಂ ತೆಲುಗು ಚಿತ್ರದಲ್ಲಿ ಇವರು ಒಂದು ಅದ್ಭುತ ಪಾತ್ರವನ್ನು ನಿರ್ವಹಿಸಿದ್ದಾರೆ. ತಮ್ಮ ಮೊದಲ ಚಿತ್ರ ಪ್ಯಾರಿಸ್ ಪ್ರಣಯದಲ್ಲಿ ಪ್ರೇಕ್ಷಕರ ಗಮನ ಸೆಳೆದ ಇವರು 2009ರಲ್ಲಿ ತೆರೆಕಂಡ ಸವಾರಿ ಚಿತ್ರಕ್ಕೆ ಅತ್ಯುತ್ತಮ ನಟ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡೆದವರು. ದಂಡುಪಾಳ್ಯದಲ್ಲಿ ಇವರ ಪಾತ್ರಕ್ಕೆ ಇವರು ಸೈಮಾ ಅತ್ಯುತ್ತಮ ಸಹಾಯಕ ನಟ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡರು. ಬನ್ನೇರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ನ ಆನರರಿ ಅಂಬಾಸಿಡರ್ ಆಗಿ ತಮ್ಮ ವನ್ಯಜೀವಿಗಳ ಬಗ್ಗೆ ಇರುವ ಕಾಳಜಿಯನ್ನು ಕಾರ್ಯರೂಪದಲ್ಲಿ ನಿರ್ವಹಿಸುತ್ತಿದ್ದಾರೆ. ಪ್ರಸಿದ್ಧ ಪ್ರತಿಭಾವಂತ ನಟಿ ಅನುಪ್ರಭಾಕರ್ ಇವರ ಪತ್ನಿ, ಇವರ ಮುದ್ದಾದ ಮಗಳು ನಂದನ. ನಟ ಮಾಡೆಲ್ ರಘು ಮುಖರ್ಜಿಯವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಅನನ್ಯ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಗುಡ್, ಥ್ಯಾಂಕ್ ಯು. ವಿ ನೋ ಆ್ಯಂಡ್ ವಿ ಹ್ಯಾವ್ ಸೀನ್ ಯುವರ್ ವರ್ಕ್, ಅಂದರೆ ಆನ್ ಸ್ಕ್ರೀನಲ್ಲಿ, ಥಿಯೇಟರಲ್ಲಿ ಆ್ಯಂಡ್ ಅದರ್ವೈಸ್. ಬಟ್ ನಿಮ್ಮ ಚೈಲ್ಡ್ಹುಡ್ ಹೇಗಿದ್ದಿತ್ತು ಆ್ಯಂಡ್ ಆ್ಯಸ್ ಅ ಬಾಯ್, ಆ್ಯಂಡ್ ನಿಮ್ಮ ತಂದೆ ತಾಯಿ, ನಿಮ್ಮ ಹುಟ್ಟೂರ ಬಗ್ಗೆ ಸ್ವಲ್ಪ ಹೇಳಿ. ವೆರಿ ಸಿಂಪಲ್ ಲೈಫ್. ತುಂಬ ಒಂದು ಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟವ್ನು ನಾನು. ನಾನೊಬ್ಬನೇ ಮಗ. ತಂದೆ ತಾಯಿ, ನಮ್ಮ ತಾತ ಇದ್ದರು. ತಾತ ಅವರು DRDO ಅಲ್ಲಿ ಹಿ ವಾಸ್ ಎ ರೆಡಾರ್ ಸೈಂಟಿಸ್ಟ್. ಸೊ ಅವರು ರಿಟೈರ್ ಆದಮೇಲೆ ಬೆಂಗಳೂರಲ್ಲಿ ಸೆಟ್ಲ್ ಆದರು. ಬೆಂಗಳೂರಲ್ಲಿ ಸೆಟ್ಲ್ ಆದಮೇಲೆ ಅಫ್ಕೋರ್ಸ್ ನಮ್ಮ ತಂದೆ ಅಲ್ಲಿ ಇಲ್ಲಿ ಓಡಾಡ್ತಾಯಿದ್ರು. ಮಲ್ಲೇಶ್ವರಮಲ್ಲೇ ಹುಟ್ಟು ಬೆಳೆದಿರೋ ನಮ್ಮ ತಾಯಿ ಅವರನ್ನು ನೋಡಿದ್ರು, ಇಷ್ಟಪಟ್ಟರು. ಅವರಿಬ್ಬರು ಮದುವೆ ಆದರು. ಮದುವೆ ಆದಮೇಲೆ ನಾನು ಬಂದೆ. ಸೊ ಚೈಲ್ಡ್ಹುಡ್ ನಾನು ಹುಟ್ಟು ಬೆಳೆದಿದ್ದು ಮಲ್ಲೇಶ್ವರಮಲ್ಲಿ, ಸೆಂಟ್ ಲೂಡ್ ಸ್ಕೂಲಲ್ಲಿ ಓದಿದ್ದು, ಮತ್ತಿಕೆರೆ. ವೆರಿ ನಾರ್ಮಲ್ ಲೈಫ್. ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಇತ್ತು. ಐ ವಾಸ್ ಅ ವೆರಿ ಗುಡ್ ಅಥ್ಲೀಟ್. ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ಸ್ ಆಲ್ಮೋಸ್ಟ್ ಆಲ್, ಅಂದರೆ ರನ್ನಿಂಗು, ಶಾರ್ಟ್ ಪುಟ್ಟು, ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ, 100 ಮೀಟರ್ಸ್, 200 ಮೀಟರ್ಸ್, 400 ಮೀಟರ್ಸ್, 800 ಮೀಟರ್ ಯಾವುದನ್ನು ಬಿಡ್ತಾ ಇರಲಿಲ್ಲ. ಸೊ ಸ್ಪೋರ್ಟ್ಸ್ ಡೇ ಬಂದಾಗ ನಮ್ಮ ಅಮ್ಮನಿಗೆ ತುಂಬ ಹೆಮ್ಮೆ. ಪ್ರತಿಯೊಂದು ಇವೆಂಟಲ್ಲೂ ನನ್ನ ಹೆಸರನ್ನ ಕರೀತಾಯಿದ್ರು. ಸೊ ಚೈಲ್ಡ್ಹುಡ್ ವಾಸ್ ಲೈಕ್ ದ್ಯಾಟ್. ಮತ್ತು ಆಲ್ಮೋಸ್ಟ್ 15-16 ಇದ್ದಾಗ ಬಾಸ್ಕೆಟ್ಬಾಲ್ ಆಸಕ್ತಿ ಹುಟ್ಟಿತು. ನಮ್ಮ ಮಲ್ಲೇಶ್ವರಮಲ್ಲೇ ಇದು ಭಾರತ್ ಅಕಾಡೆಮಿ ಅಂತ ಇತ್ತು. ಆವಾಗ ಗೌತಮ್ ಸರ್ ನಮ್ಮ ಇಂಡಿಯನ್ ಬಾಸ್ಕೆಟ್ಬಾಲ್ ಟೀಮ್ ಕ್ಯಾಪ್ಟನ್ ಆಗಿದ್ದರು. ಅವರು ಸಾಕಷ್ಟು ಸಹಾಯ ಮಾಡಿ, ಸಾಕಷ್ಟು ಟ್ರೈನಿಂಗ್ ಕೊಟ್ಟು ಒಂದು ಅಷ್ಟು ಮಟ್ಟವರೆಗೂ ಬಾಸ್ಕೆಟ್ಬಾಲ್ ಆಡಿದೆ. ಆಮೇಲೆ ಫೈಟರ್ ಪೈಲಟ್ ಆಗಬೇಕು ಅಂತ ಚಿಕ್ಕವನಿಂದ ಒಂದು ತುಂಬ ಆಸೆ, ಒಂದು ಹಠ ಇತ್ತು. ಸೊ ಕಾಲೇಜಿಗೆ ಬಂದಾಗ ನಾನು ಓದಿದ್ದು ರಾಜಾಜಿನಗರಲ್ಲಿರೋ KLE ಕಾಲೇಜಲ್ಲಿ. ಸೊ ಅಲ್ಲಿ ಆ ಕಾಲೇಜ್ ಆಯ್ಕೆ ಮಾಡ್ಕೊಂಡಿದ್ದೆ, ಅಲ್ಲಿ NCC ಏರ್ ವಿಂಗ್ ಇತ್ತು ಅಂತ. ಸೊ ಕಾಲೇಜಲ್ಲಿ NCCಗೆ ಸೇರಿಕೊಂಡು NCC ಟ್ರೈನಿಂಗ್ ಮಾಡಿ ಫ್ಲೈಯಿಂಗ್ ಅಲ್ಲಿ 2 ವರ್ಷ ಕಲಿತು A ಸರ್ಟಿಫಿಕೇಟ್, B ಸರ್ಟಿಫಿಕೇಟ್ ಬಂತು. ಅದಾದಮೇಲೆ NDA ಎಕ್ಸಾಮ್ ಬರೆದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರೆ. ನಮ್ಮ ತಂದೆ ನಮ್ಮನ್ನು ಬಿಟ್ಟು ಹೋದರು. ಸೊ ಅದಾದಮೇಲೆ ಮನೆ ಜವಾಬ್ದಾರಿ ಅನ್ನೋದು ನನ್ನ ಮೇಲೆ ಬಂತು. ಆವಾಗಿಂದ ಮಾಡಲಿಂಗ್ ಶುರು ಮಾಡಿಕೊಂಡೆ. ಮಾಡಲಿಂಗ್ ಶುರು ಮಾಡಿದಾಗ ನಮ್ಮ ನಾಗತಿಹಳ್ಳಿ ಸರ್ ಯಾವುದೋ ಒಂದು ಆ್ಯಡ್ ನೋಡಿ ಅವಾಗ ತಾನೇ ಮಿಸ್ಟರ್ ಇಂಡಿಯಾಗೆ ಹೋಗಿದ್ದೆ. ಮಿಸ್ಟರ್ ಇಂಡಿಯಾ ಗೆದ್ದು ಮಿಸ್ಟರ್ ಇಂಟರ್ನ್ಯಾಷನಲ್ಗೆ ತಯಾರಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಾಗತಿಹಳ್ಳಿ ಸರ್ ನೋಡಿ ನನ್ನ ಮೊದಲನೇ ಸಿನಿಮಾ ಪ್ರಣಯ ಆಗಿ ಒಂದು ಅವಕಾಶ ಮಾಡಿಕೊಟ್ರು. ಆ್ಯಂಡ್ ಫ್ರಮ್ ಲೈಕ್ ಫೈಟರ್ ಪೈಲಟ್ ಅನ್ನೋ ಡ್ರೀಮಿಂದ ಯು ಹ್ಯಾಡ್ ಟು ವಾಕ್ ಆನ್ ರ್ಯಾಂಪ್.
ಇಟ್ಸ್ ಕಂಪ್ಲೀಟ್ಲಿ ಲೈಕ್ 2 ಡಿಫ್ರೆಂಟ್ ವರ್ಲ್ಡ್ಸ್ ಇದ್ದಂಗೆ. ಸೊ ಈ ಮಾಡಲಿಂಗ್ ಎನಿವೇ ಯು ಗಾಟ್ ಇನ್ ಟು ದ್ಯಾಟ್. ಅದಾದಮೇಲೆ ಲೈಕ್ ಹೌ ಯು ಗಾಟ್ ಇನ್ ಟು ಇಟ್ ಆ್ಯಂಡ್ ಈ ಮಿಸ್ಟರ್ ಇಂಡಿಯಾ ಟೈಟಲ್ ಗೆದ್ದಿದ್ದೀರಾ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಥಿಂಗ್ ಫಾರ್ ಅಸ್ ಆ್ಯಸ್ ವೆಲ್. ಅದಾಗಿದ್ದು ಹೇಗೆ ಆ್ಯಂಡ್ ಅದಕ್ಕೆಲ್ಲ ಹೇಗೆ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿ? ಆವಾಗಿಂದ ಪರಿಸ್ಥಿತಿ ಅದೇ ಹೇಳ್ತಾರಲ್ಲ, ಗಾಡ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಸಿಚುವೇಶನ್ ಫಾರ್ ಯು. ಸರಿಯಾದ ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ನಾವು ಏನು ಮಾಡಬೇಕು. ಕೆಲವರು ಅಯ್ಯೋ ನನ್ನ ಲೈಫ್ ಇಷ್ಟೇನಾ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು ಏನಾದರೂ ಮಾಡಬೇಕು ಅಂತ ಒಂದು ಹಠ ಅಲ್ಲಿಂದ ಶುರು ಆಗುತ್ತೆ. ಸೊ ನಾನು ಅದೇ ಕಾಲೇಜಲ್ಲಿ ಓದ್ತಾ ಇದ್ದೆ. ಪ್ರಸಾದ್ ಬಿಡ್ಡಪ್ಪ ಅವರು ಅವರಿಗೆ ಹೇಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರು ಪಾಪ ಪ್ರತಿ ವರ್ಷ ಒಂದು ಅಷ್ಟು ಜನ ಹೊಸ ಮಾಡೆಲ್ಸ್ನ, ಅಂದರೆ ಹುಡುಗರು ಹುಡುಗಿರ್ನು he used to find them and ಒಂದು ಒಳ್ಳೆ ಕರಿಯರ್ ರೂಪಿಸ್ಕೊಳ್ಳೋ ಒಂದು ದಾರಿ ತೋರಿಸ್ಕೊಡ್ತಾಯಿದ್ರು. ಸೊ ಅದೇ ಸಮಯದಲ್ಲಿ ಪ್ರತಿ ವರ್ಷ ಅವ್ರು ಏನು ಮಾಡೋದು, ಈ ಮಿಸ್ ಇಂಡಿಯಾ ಪ್ಯಾಜೆಂಟ್ಗೆ ಹೊಸ ಹುಡುಗಿರು ಯಾರು ಬಂದಿರ್ತಾರೋ ಅವ್ರಿಗೆ ಹೇಳ್ದೆ ಕೇಳಿದೆ ಅವ್ರ ಎಂಟ್ರಿಗಳನ್ನ ಕಳಿಸ್ತಾಯಿದ್ರು. ಅದೇ ಥರ ಹುಡುಗರ್ದು ಕಳಿಸ್ತಾಯಿದ್ರು ಮಿಸ್ಟರ್ ಇಂಡಿಯಾಗೆ. ಸೊ ಮಿಸ್ಟರ್ ಇಂಡಿಯಾಗೆ ಇದೇ ಥರ ಹೇಳಿದೆ ಎಂಟ್ರೀಸ್ ಕಳಿಸಿದ್ರು. ಅದರಲ್ಲಿ ಸೆಲೆಕ್ಷನ್ ಬಂತು. ಐ ಥಿಂಕ್ ನಾನು ಹೋಗಿದ್ದ ವರ್ಷ 33,000 36,000 ಏನೋ ಅಪ್ಲಿಕೇಶನ್ಸ್ ಬಂದಿತ್ತು ಆಲ್ ಓವರ್ ಇಂಡಿಯಾ. ಅದರಲ್ಲಿ ಸೌತ್ ಝೋನಲ್ಲಿ ಒಂದು ಮಟ್ಟಿಗೆ ಕ್ರಾಸ್ ಆಗಿ ಒಂದು ಕಾಗದ ಬಂತು, ಈ ಥರ ಸೆಲೆಕ್ಷನ್ ಆಗಿದೆ ಅಂತ. ಆ ಕಾಗದ ಬರೋ ಮುಂಚೆ ನಮ್ಮ ತಂದೆ ತೀರ್ಕೊಂಡ್ರು. ಸೊ ಮೈ ಫಾದರ್ ಡೈಡ್ ಇನ್ ಸೆಪ್ಟೆಂಬರ್ 2001 ಆ್ಯಂಡ್ 2002 ಅಲ್ಲಿ ನಾನು ಮಿಸ್ಟರ್ ಇಂಡಿಯಾ ಗೆದ್ದಿದ್ದು. ಸೊ ಆ ಸಿಚುವೇಶನಲ್ಲಿ ಏನು ಅನಿಸ್ತು, ಅದೇ ಹೇಳ್ತಾರಲ್ಲ ಭಗವಂತ ಹೇಗೆ ಅಂದರೆ, ಎಲ್ಲಾದರೂ ಒಂದು ಡೋರ್ ಕ್ಲೋಸ್ ಆದರೆ ಎಲ್ಲಾದರೂ ಒಂದು ಕಿಟಕಿ ಓಪನ್ ಇರುತ್ತೆ. ಅದನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದು ಅಥವಾ ಗಮನಿಸೋದು ನಮ್ಮಲ್ಲಿರಬೇಕು. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಆ ಲೆಟರ್ ಬಂದ ಮೇಲೆ ಇಲ್ಲ, ದೇರ್ ವರ್ 2 ಆಪ್ಷನ್ಸ್. ಅವಾಗ ತಾನೇ ಈ ಕಾಲ್ ಸೆಂಟರ್ಸ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಕಾಲ್ ಸೆಂಟರ್ ಸೇರ್ಕೋತಾ ಇದ್ರು. ಅವಾಗ ಇಫ್ ಐ ಆಮ್ ನಾಟ್ ರಾಂಗ್ 8,000 ರೂಪಾಯಿ ಏನೋ ಸಂಬಳ ಸಿಗೋದು, ವಿಚ್ ವಾಸ್ ಗುಡ್ ಮನಿ. ಆ್ಯಂಡ್ ಆ ದಾರಿಯಲ್ಲಿ ಹೋಗೋದಾ ಅಥವಾ ಇದರಲ್ಲಿ ಏನಾದರೂ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು, ಏನು ಮಾಡೋದು? ಯಾಕಂದರೆ ಅಮ್ಮ ಯಾವತ್ತೂ ಮನೆ ಬಿಟ್ಟು ಮನೆ ನೋಡ್ಕೋತಾ ಇದ್ರು, ಹೊರಗೋಗಿ ಸಂಪಾದನೆ ಮಾಡೋದು, ದುಡಿಮೆ ಎಲ್ಲ ಮಾಡಿರಲಿಲ್ಲ. ಆ್ಯಂಡ್ ಐ ವಾಸ್ ಆಲ್ಸೋ 18-19 ಅವಾಗ. ಇಟ್ ವಾಸ್ ಅ ಸಿಚುವೇಶನ್, ಇಟ್ ವಾಸ್ ಟಫ್. ಬಟ್ ರೈಟ್ ಡಿಸಿಷನ್ ಐ ಕ್ಯಾನ್ ಸೇ. ಟುಡೇ ಎಸ್, ಇಟ್ ಫೀಲ್ಸ್ ಲೈಕ್ ಅ ರೈಟ್ ಡಿಸಿಷನ್. ಆವಾಗ ಒಂದು ಹಠ ಇತ್ತು, ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಆ ಮಟ್ಟಕ್ಕೆ ಅಚೀವ್ ಮಾಡೋದು ಎಲ್ಲರೂ, ಈ ಹ್ಯೂಮನ್ ಮೆಂಟಾಲಿಟಿ ಹೇಗೆ ಅಂದರೆ, ಇವನು ಅಚೀವ್ ಮಾಡ್ತಾನೆ, ಇಲ್ಲಿಗೆ ಹೋಗ್ತಾನೆ. ಈಗ ಎಸ್, ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್ ಅನ್ನೋದು. ಈಗ ಟೈಮ್ಸ್ ಆರ್ ಚೇಂಜಿಂಗ್. ಬಟ್ ಆವಾಗೆಲ್ಲ ಒಂಥರ ರೆಸ್ಟ್ರಿಕ್ಷನ್ಸ್ ಇರೋದು. ಮಿಸ್ಟರ್ ಇಂಡಿಯಾಗೆ ಸೆಲೆಕ್ಟ್ ಆದ, ವೆರಿ ಗುಡ್, ಹೋಗ್ಬಾ ಗೆಲ್ತೀನಿ ಅಂದರೆ, ಇನ್ಕ್ಲೂಡಿಂಗ್ ಅಮ್ಮ ಆಲ್ಸೋ ಡಿಂಟ್ ಥಿಂಕ್ ದಟ್ ಐ ವಿಲ್ ವಿನ್ ಮಿಸ್ಟರ್ ಇಂಡಿಯಾ ಆ್ಯಂಡ್ ಮಿಸ್ಟರ್ ಇಂಟರ್ನ್ಯಾಷನಲ್. ನೋಬಡಿ ಥಾಟ್. ಬಟ್ ಅದೊಂದು ಏನೋ ಒಂದು ಹಠ ಇತ್ತು ನನ್ನ ಒಳಗೆ, ಮೈ ಫಿಟ್ನೆಸ್ಸು. ಆ್ಯಂಡ್ ಐ ಯೂಸ್ ಟು ಸಿ ವಿಡಿಯೋಸ್. ಅವಾಗೆಲ್ಲ ಇಂಟರ್ನೆಟ್ ಅನ್ನೋದು ಇರಲಿಲ್ಲ. ಸೊ ಪ್ರಸಾದ್ ಅವರು ಪಾಪ ಅಲ್ಲಿ ಇಲ್ಲಿ ಪ್ರೀವಿಯಸ್ ಇಯರ್ದು ಕಾಂಪಿಟಿಷನ್ ಕೆಸೆಟ್ಸ್, ವಿಡಿಯೋ ಕೆಸೆಟ್ಸ್ ಕಳಿಸೋರು. ಆಮೇಲೆ ಸಾಕಷ್ಟು ಡಿಸೈನರ್ಸ್, ಸುನೀತ್ ವರ್ಮಾ, ರೋಹಿತ್ ಬಾಲ್ ಅವರೆಲ್ಲ ಪಾಪ ಫ್ರೀಯಾಗಿ ಬಟ್ಟೆಗಳನ್ನ ಕಳಿಸಿದ್ರು. ಆ ಥರ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಐ ಹ್ಯಾಡ್ ಟು ಪ್ರಿಪೇರ್. ಇಲ್ಲೇ ಮಲ್ಲೇಶ್ವರಮಲ್ಲಿ ಸೈಬರ್ ಜಿಮ್ ಅಂತ ಜಿಮ್ ಇತ್ತು. ಅದರ ಓನರ್ ಬಂದರು, ಮುಳ್ಳಿ ಅಂತ. ಈಸ್ ಅ ವೆರಿ ಗುಡ್ ಫ್ರೆಂಡ್. ಸೊ ಅವರು ಜಿಮ್ಮಲ್ಲಿ ಪಾಪ ಫ್ರೀಯಾಗಿ ಟ್ರೈನ್ ಮಾಡೋರು. ಸೊ ದೇ ವರ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಆ್ಯಂಡ್ ಮಲ್ಲೇಶ್ವರಮಲ್ಲಿ ಲಾಟ್ ಆಫ್ ಪೀಪಲ್ ಯೂಸ್ ಟು ಕಮ್. ರಘು ಮಿಸ್ಟರ್ ಇಂಡಿಯಾ ಹೋಗ್ತಾ ಇದ್ದಾನಂತೆ, ಕಮಾನ್ ಮ್ಯಾನ್, ಹೀಗೆ ಮ್ಯಾನ್, ಕಮಾನ್ ಬಾಸ್, ಹೀಗೆ. ಸೊ ಆ ಥರ ಒಂದು ಮಲ್ಲೇಶ್ವರಂ 18 ಕ್ರಾಸ್ ಗ್ರೌಂಡಲ್ಲಿ ಐ ಯೂಸ್ ಟು ಗೋ ಡು ರನ್ನಿಂಗ್.
lot of hard work has gone. Yes. And once ಟೈಟ್ಲ್ನ ಗೆದ್ದಾಗ of course there was no looking back. ಆ್ಯಂಡ್ ಅಷ್ಟು ಅಪ್ಲಿಕೇಶನ್ಸಲ್ಲಿ ಫಸ್ಟ್ ಸೆಲೆಕ್ಟ್ ಆಗಿ ಅದಾದಮೇಲೆ ಅಂದರೆ ಒಂದು ಟೈಟಲ್ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಮಿಸ್ಟರ್ ಇಂಡಿಯಾ ಅನ್ನೋದು. ಇಟ್ ಫೀಲ್ಸ್ ವೆರಿ ಅಂದರೆ ನೀವು ಹೇಳಿದಾಗ ಈ ಕಥೆ ಎಲ್ಲ ನಮಗೆ ಗೊತ್ತಿರಲ್ಲ. ವಿ ಓನ್ಲಿ ನೋ ದ್ಯಾಟ್ ಲೈಟ್ಸ್ ಆ್ಯಂಡ್ ದ ಫೇಮ್ ದಟ್ ಯು ಹ್ಯಾಡ್ ಆನ್ ಸ್ಟೇಜ್ ದಟ್ ಡೇ. ಬಟ್ ಇದೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ದ ರೈಟ್ ಪೀಪಲ್ ಫೌಂಡ್ ಯು ಎಟ್ ದ ರೈಟ್ ಟೈಮ್ ಆ್ಯಂಡ್ ಯು ಆರ್ ಆನ್ ದ ರೈಟ್ ಸ್ಟೇಜ್. ಅದೇ ಹೆಮ್ಮೆ ಆಗುತ್ತೆ, ಯಾಕಂದರೆ ಗೆದ್ದು ಬಂದಮೇಲೆ ಅದು ನಡೆದಿದ್ದು ಬೆಂಗಳೂರಲ್ಲೇ. 15 ದಿನ ಅದಕ್ಕೆ ಅಂತ ಸ್ಪೆಷಲ್ ಟ್ರೈನಿಂಗ್, ಮಿಸ್ಟರ್ ಇಂಡಿಯಾ ಒಂದು ಸ್ಪೆಸಿಫಿಕ್ ಟ್ರೈನಿಂಗ್ ಇದೆ. ಎಲ್ಲ ಸೆಲೆಕ್ಟ್ ಆದರು. ಐ ಥಿಂಕ್ 32 ಜನ ಏನೋ ಸೆಲೆಕ್ಟ್ ಆದ್ವಿ ಫೈನಲ್ಸ್ಗೆ. 33 ಜನ ಸೆಲೆಕ್ಟ್ ಆಗಿದ್ವಿ. ಅದಕ್ಕೆ 15 ದಿನ ಟ್ರೈನಿಂಗ್ ಇತ್ತು. ಆಮೇಲೆ ನಮ್ಮ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲೇ ನಡೆದಿದ್ದು. ಸೊ ಅವಾಗ ಗೆದ್ದಾಗ ಐ ಥಿಂಕ್ ಬ್ಯಾಂಗ್ಳೂರಿಯನ್ಸ್ಗೆ ಒಂದು ದೊಡ್ಡ ವಿಷಯ ಅದು. ಆ್ಯಂಡ್ ಅವಾಗೊಂದು ಬಿರುದು ಕೊಟ್ಟರು ನನಗೆ, ನಮ್ಮ ಬೆಂಗಳೂರು ಹುಡುಗ ಅಂತ. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅದು. ಸೊ ನಮ್ಮ ಬೆಂಗಳೂರು ಹುಡುಗ ಅಂತ ಕರೆಯೋರು. ಸೊ ಎಸ್, ಟುಡೇ ವೆನ್ ಆಸ್ ವಿ ಆರ್ ಟಾಕಿಂಗ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇದಾದಮೇಲೆ ದ ಅದರ್ ಪರ್ಸನ್ ಹೂ ಫೌಂಡ್ ಯು ವಾಸ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್. ಆ್ಯಂಡ್ ಪ್ಯಾರಿಸ್ ಪ್ರಣಯ ಒಂಥರ ಇಟ್ ವಾಸ್ ಅಂದರೆ ಸರ್ ಡೈರೆಕ್ಷನ್ನೇ ವಿ ಕ್ಯಾನ್ ಈಸಿಲಿ ಸೇ ಇದು ನಾಗತಿಹಳ್ಳಿ ಸರ್ ಡೈರೆಕ್ಷನಿಂದ ಅಂತ. ಆ್ಯಂಡ್ ಏನೋ ಒಂಥರ ಫ್ರೆಶ್ನೆಸ್ ಇರುತ್ತೆ ಆ ಸ್ಟೋರಿಲಿರ್ಬೋದು, ಮೇಕಿಂಗಲ್ಲಿರ್ಬೋದೆಲ್ಲ. ಆ್ಯಂಡ್ ಅದಕ್ಕೆ ನೀವು ಸೆಲೆಕ್ಟ್ ಆಗಿದ್ದು ಥ್ರೂ ದ ಮಾಡಲಿಂಗ್ ಥಿಂಗ್ ಅದೆಲ್ಲ ಆಗಿ. ಅದು ಆ್ಯಕ್ಚುಲಿ ಇಟ್ಸ್ ಅ ವೆರಿ ಫನಿ ಸಿನಾರಿಯೋ. ಹೇಗೆ ಅಂದರೆ ಮಿಸ್ಟರ್ ಇಂಡಿಯಾ ಗೆದ್ದು ಬಂದಿದ್ದೆ. ಅಫ್ಕೋರ್ಸ್ ಏನಾದರೂ ಈ ಥರ ಒಂದು ದೊಡ್ಡ ಟೈಟಲ್ ಗೆದ್ದು ಬಂದಾಗ ಯು ಗೆಟ್ ಲಾಟ್ ಆಫ್ ವರ್ಕ್ ಆ್ಯಂಡ್ ಐ ವಾಸ್ ಡೂಯಿಂಗ್ ಲಾಟ್ ಆಫ್ ಆ್ಯಡ್ಸ್. Of course, I had about 6-8 months to prepare for Mr. International. So February 2002 ಅಲ್ಲಿ Grasim Mr. India ಟೈಟಲ್ ಗೆದ್ದಿದ್ದು. ಅಕ್ಟೋಬರ್ ಅದೇ ವರ್ಷ Grasim Mr. International ಟೈಟಲ್ ಇತ್ತು. ಅದಕ್ಕೆ ಐ ವಾಸ್ ರೆಪ್ರೆಸೆಂಟಿಂಗ್ ಇಂಡಿಯಾ. ಅದ್ರ ಮುಂಚೆ there was only one Indian who had won that title, Grasim Mr. International. ಅದು ಆರ್ಯನ್ ವೇದ್ ಅಂತ. ನಾನು ಗೆಲ್ಲೋ 2 ವರ್ಷ ಮುಂಚೆ ಗೆದ್ದಿದ್ರು. He was the only Indian who had won that. ಸೊ ನನಗೆ ಒಂದು ಹಠ ಅಂದರೆ, ಇಲ್ಲ ನಾನು ಐ ಮಸ್ಟ್ ಬಿ ದ ಸೆಕೆಂಡ್ ಇಂಡಿಯನ್ ಟು ವಿನ್ ದಿಸ್ ಟೈಟಲ್ ಅಂತ ಮತ್ತೆ ಹಠ ಶುರು ಆಯಿತು. ಸೊ ಆವಾಗ ಮೊಬೈಲ್ ಫೋನ್ಸ್ ಎಲ್ಲ ತೀರಾ ಕಡಿಮೆ ಇತ್ತು. ಅವಾಗ ಇತ್ತು, ಬಟ್ ತೀರಾ ಕಡಿಮೆ ಇತ್ತು. ಇಲ್ಲೋ ಇದೇ ಥರ ಟ್ರೈನಿಂಗ್ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಅಮ್ಮ ಹೇಳಿದ್ರು, ನಾಗತಿಹಳ್ಳಿ ಚಂದ್ರಶೇಖರ್ ಅಂತ ಯಾರೋ ಫೋನ್ ಮಾಡಿದ್ರು. ಹೌದಾ, ಓಕೆ. ನನಗೆ ಅವ್ರು ಯಾರು ಏನು ಸಿನಿಮಾ ರಂಗದ ಬಗ್ಗೆ ನನಗೆ ಏನು ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಸಿನಿಮಾಗಳು ನೋಡ್ತಾ ಇದ್ವಿ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವ್ರ ಸಿನಿಮಾಗಳು, ಶಂಕರ್ ನಾಗ್ ಅವರ ಸಿನಿಮಾಗಳು ಎಲ್ಲ ನೋಡ್ಕೊಂಡು ಬೆಳೆದಿರೋದು. ಬಟ್ ಆ ಒಂದು ಟಚ್ ಇರಲಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಸಿನಿಮಾ ರಂಗಕ್ಕೆ ಯಾರೂ ಬಂದಿರಲಿಲ್ಲ, ಯಾವುದೇ ರೀತಿಯ ಒಂದು ಸಂಬಂಧ ಇರಲಿಲ್ಲ. ಹೇಳ್ದ, ಓಕೆ ಸರಿ, ಏನಕ್ಕಂತೆ ಅಂದರೆ, ಇಲ್ಲ ಏನೋ ಸಿನಿಮಾ ಮಾಡ್ತಾ ಇದ್ದಾರಂತೆ, ನಿನ್ನ ಮೀಟ್ ಮಾಡಬೇಕಂತೆ ಅಂದರು. ಹೌದಾ, ಓಕೆ ಓಕೆ ಬಿಟ್ಬಿಟ್ಟೆ. ಆಮೇಲೆ ಅವಾಗೆಲ್ಲ ಗೊತ್ತಲ್ಲ, ಅಕ್ಕಪಕ್ಕ ಅವರೆಲ್ಲ ಮಾತಾಡೋದು, ಇದು ಮಾಡೋದು, ಅದು ಮಾಡೋದು ಎಲ್ಲ ಕೇಳೋಕ್ಕೆ, ನಾಗತಿಹಳ್ಳಿ ಫೋನ್ ಮಾಡಿದ್ರಂತೆ, ನಾಗತಿಹಳ್ಳಿ ಫೋನ್ ಮಾಡಿದ್ರಂತೆ. ಅವಾಗ ನನಗೆ ಯಾಕೆ ನಾಗತಿಹಳ್ಳಿಯವ್ರೇನು ದೊಡ್ಡವರ, ನಾಗತಿಹಳ್ಳಿ ಗೊತ್ತಿಲ್ಲ, ತುಂಬ ದೊಡ್ಡ ಡೈರೆಕ್ಟ್ರು, ಹ್ಞೂ ಅಂತ ಶುರುವುದು. ಹೌದಾ, ಅಷ್ಟು ದೊಡ್ಡ ಡೀಲ ನಾಗತಿಹಳ್ಳಿಯವ್ರು ಫೋನ್ ಮಾಡಿರೋದು ಅಂದರೆ, ನೀವು ಮಾಡಪ್ಪ ಹೋಗಿ ಮಾತಾಡ್ಸು, ಭೇಟಿಯಾಗೋ ಅವ್ರನ್ನ, ಎಲ್ಲರಿಗೂ ಚಾನ್ಸ್ ಸಿಗಲ್ಲ ಅಂದರೆ. ಹೌದಾ ಸರಿ ಅಂದ್ಬಿಟ್ಟು ಮತ್ತೆ ಕರೆ ಮಾಡಿದೆ ಅವರಿಗೆ. ಹ್ಞೂಪ್ಪ ಈ ಥರ ನೋಡಿದೆ, ಏನು ಮಾಡ್ತಾ ಇದೆಯಾ ಹೀಗೆ ಹಾಗೆ ಅಂತ ಕೇಳಿದ್ರು. ಇಲ್ಲ ಸರ್, ಈ ಥರ ಗ್ರಾಸಿಮ್ ಮಿಸ್ಟರ್ ಇಂಡಿಯಾ ಆದಮೇಲೆ ಮಿಸ್ಟರ್ ಇಂಟರ್ನ್ಯಾಷನಲ್ ಹೋಗಬೇಕು, ಅದನ್ನು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು, ಅದಕ್ಕೆ ತಯಾರಿ ಮಾಡ್ಕೊತಾ ಇದ್ದೀನಿ ಅಂದರೆ. ಇಲ್ಲ ಒಂದ್ಸತಿ ನನ್ನ ಭೇಟಿ ಮಾಡೋಕ್ಕಾಗತ್ತಾ ಅಂದರು. ಖಂಡಿತ ಸರ್ ಅಂತ ಅವರು ಮನೆಗೆ ಕರೆಸ್ಕೊಂಡ್ರು. ಮನೆಗೆ ಹೋದೆ, ಕೂತ್ಕೊಂಡೆ, ಒಂದಷ್ಟು ಮಾತಾಡಿದ್ರು. ನಾನು ಕ್ಯಾಮ್ರಾ ಇಡ್ತೀನಿ, ಒಂದಷ್ಟು ಸನ್ನಿವೇಶಗಳನ್ನ ನಿಮ್ಗೆ ಹೇಳ್ತೀನಿ, ಅದ್ರ ಪ್ರಕಾರ ನೀವು ರಿಯಾಕ್ಟ್ ಮಾಡ್ತೀರಾ ಅಂದರು. ಪರವಾಗಿಲ್ಲ ಸರ್ ಅಂದರು. ಸೊ ಅವ್ರ ಮನೆಯಲ್ಲಿ ಟೆರೆಸಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲಿ ತೊಗೊಂಡೋಗಿ ಟ್ರೈಪಾಡೆಲ್ಲ ಇಟ್ಟು ಕ್ಯಾಮ್ರಾ ಇಟ್ಟರು. ಸರಿಪಾ, ಈಗ ಇದು ಸಿಚುವೇಶನು, ನೀನು ನಗಬೇಕು, ನಕ್ಕೊಂಡು ಮಾತಾಡು, ಏನು ಬೇಕಾದರೂ ಮಾತಾಡು, ಪರವಾಗಿಲ್ಲ. ಸರಿ ಸರ್ ಮಾತಾಡಿದೆ. ಈಗ ಸಿಚುವೇಶನ್ ಇದು, ನೀನು ಅಳಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ. ಸೊ ಐ ಡಿಂಟ್ ನೋ ಇದು ಇವನ್ ಸ್ಕ್ರೀನ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಆಮೇಲೆಲ್ಲ ಮಾಡಿದ್ರು. ಸರಿ, ಹೇಗೆ ಪೊಸಿಷನ್ ಆಗಿದೆ ನಿಮ್ಮದು, ಹೀಗೆ ಹಾಗೆ ಅಂತ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ರು.
ಇಲ್ಲ ಸರ್ ಅಕ್ಟೋಬರಲ್ಲಿ ನನಗೆ ಮಿಸ್ಟರ್ ಇಂಟರ್ನ್ಯಾಷನಲ್ಗೆ ಹೋಗಬೇಕು, ನಾನು ಅದು ಪ್ರಿಪೇರ್ ಆಗಬೇಕು. ಇಲ್ಲ ನಾನು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಹೀರೋ ಆಗಿ ಮಾಡ್ತೀರಾ ಅದರಲ್ಲಿ ಅಂದರೆ ನನಗೆ ಯಾಕೋ ಮೈ ಮೇನ್ ಫೋಕಸ್ ವಾಸ್ ಮಿಸ್ಟರ್ ಇಂಟರ್ನ್ಯಾಷನಲ್. ಸೊ ಇಲ್ಲ ಸರ್ ನಂಗೆ ಟೈಮ್ ಸಿಗಲ್ಲ, ಯಾವಾಗ ಹೋಗಬೇಕು ಅಂದರೆ ಫಸ್ಟ್ ಒಂದು ತಿಂಗಳು ಯುರೋಪಲ್ಲಿ ಶೂಟಿಂಗ್. ಹಾಂ ಯುರೋಪಲ್ಲಿ ಶೂಟಿಂಗಾ ಸರ್? ಅಂದರೆ ನಾವು ಯುರೋಪ್ಗೆ ಹೋಗ್ಬೇಕಾ? ಯುರೋಪ್ಗೆ ಹೋಗ್ಬೇಕು. ಸೊ ಅಲ್ಲಿ ನನ್ನ ತಲೆ ಕೆಟ್ಟೋಯ್ತು, ಯಾಕಂದರೆ ನಾನು ಅಲ್ಲಿವರೆಗೂ ಇಂಡಿಯಾ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. ಆಮೇಲೆ ಅದೊಂದೇ ಸಾಕಿತ್ತು ನನಗೆ ಸಿನಿಮಾಗೆ ಎಸ್ ಅನ್ನೋಕ್ಕೆ. ಸರಿ ಸರ್ ಮಾಡ್ತೀನಿ, ಸಿನಿಮಾ ಮಾಡ್ತೀನಿ, ಎಸ್ ಅಂದರು. ಆಮೇಲೆ ಒಂದು ಸಣ್ಣ ಪುಟ್ಟ ವರ್ಕ್ಶಾಪೆಲ್ಲ ಪಾಪ ಮಾಡಿ ಇದು ಆದರು. ಸೊ ಐ ಯೂಸ್ ಟು ಟ್ರೈನ್ ಫಾರ್ ಮಿಸ್ಟರ್ ಇಂಟರ್ನ್ಯಾಷನಲ್ ಆಲ್ಸೋ, ಆ್ಯಂಡ್ ಐ ಥಿಂಕ್ ಜುಲೈ ಆಗಸ್ಟ್ ವಿ ವೆಂಟ್ ಆಫ್ ಟು ಯುರೋಪ್. ಅಲ್ಲಿ ಸಾಂಗ್ಸು ಒಂದಷ್ಟು ಯುರೋಪಲ್ಲಿ ಏನೇನು ಮಾಡಿದ್ವು ಅದೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ ತಕ್ಷಣ ಐ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಮಿಸ್ಟರ್ ಇಂಟರ್ನ್ಯಾಷನಲ್. ಅಕ್ಟೋಬರಲ್ಲಿ ಮತ್ತೆ ಮಿಸ್ಟರ್ ಇಂಟರ್ನ್ಯಾಷನಲ್ ಅದೇ ವರ್ಷ ಗೆದ್ದ ಮೇಲೆ ಐ ಕೇಮ್ ಬ್ಯಾಕ್ ಆ್ಯಂಡ್ ಕಂಪ್ಲೀಟೆಡ್ ದ ಫಿಲ್ಮ್. ಸೊ ಅದು ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ಯು ಬ್ಯಾಲೆನ್ಸ್ಡ್ ಬೋತ್. ಬಿಕಾಸ್ ವೆನ್ ಐ ಒನ್ ಅದೇ ಮಿಸ್ಟರ್ ಇಂಟರ್ನ್ಯಾಷನಲ್ ಗೆದ್ದಾಗ ಅಗೇನ್ ಐ ವಾಸ್ ದ ಸೆಕೆಂಡ್ ಇಂಡಿಯನ್. There were about 38 countries which had taken part. Can't be more proud. Very, very proud, yes. And after that, ಸ್ವಲ್ಪ ಗ್ಯಾಪ್ ಆದಮೇಲೆ you did your other film, ಸವಾರಿ. ಹೌದು, ಯಾಕಂದರೆ ಪ್ಯಾರಿಸ್ ಪ್ರಣಯ ಆದಮೇಲೆ ದಟ್ ಸಿನಿಮಾ ತುಂಬ ಒಳ್ಳೆ ಹೆಸರು ಬಂದ್ಬಿಡ್ತು ಆ ಸಿನಿಮಾಗೆ ನನಗೆ. ಆ್ಯಂಡ್ ನಾನು ಮಿಸ್ಟರ್ ಇಂಡಿಯಾ ಗೆದ್ದು ಮಿಸ್ಟರ್ ಇಂಟರ್ನ್ಯಾಷನಲ್ ಗೆದ್ದು I really couldn't do anything in the modeling field because I went off. ಆ ಪ್ರಿಪರೇಷನು ಆಮೇಲೆ ಸಿನಿಮಾ ಶೂಟಿಂಗ್ 2 ತಿಂಗಳು ಬಂದಿದ ತಕ್ಷಣ ಮತ್ತೆ ಮಂಗಳೂರು ಕಡೆ ಅಲ್ಲಿ ಇಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಐ ಗಾಟ್ ವೆರಿ ಬ್ಯುಸಿ ಆವಾಗ. ದೆನ್ ಐ ಹ್ಯಾಡ್ ಟು ಗೋ ಬ್ಯಾಕ್ ಇನ್ ಟು ಮಾಡಲಿಂಗ್. ಸೊ ಅಫ್ಕೋರ್ಸ್ ಪ್ಯಾರಿಸ್ ಪ್ರಣಯ ಆದಮೇಲೆ ತುಂಬ ಸಿನಿಮಾಗಳು ಬಂತು. ಆಮೇಲೆ ನಮ್ಮ ದಿನಕರ್ ಅವ್ರ ಜೊತೆ ನಾನು ದರ್ಶನ್ ಅವ್ರ ಜೊತೆ ನವಗ್ರಹ ಅಲ್ಲಿ ಮಾಡಬೇಕಾಗಿತ್ತು. ತುಂಬ ದಿನಕರ್ ವಾಸ್ very very keen that I act Navagraha alle, but again I didn't do it. I went back to modeling and last varsha modeling I traveled, tumba travel ಮಾಡಿದೆ ಎಲ್ಲ. there is nothing that I didn't do in the modeling field. So ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಯೋಚನೆ ಮಾಡುವಾಗ ನಮ್ಮ ದೊಡ್ಡ ಅಣ್ಣ ಒಬ್ಬರು ಇದ್ದಾರೆ, ಬಾಬಣ್ಣ ಅಂತ, ರಾಮಕೃಷ್ಣ ಹೆಗಡೆ ಪುಟಾಣಿ ಏಜೆಂಟ್ 1, 2, 3 ನೀವು ನೋಡಿರ್ತೀರ ಅವ್ರು ಸಿನಿಮಾಗಳು. ಹಿ ವಾಸ್ ದ ಫಸ್ಟ್ ಆ್ಯಕ್ಷನ್ ಹೀರೋ. ಸೊ ಅವರು ಈಸ್ ಲೈಕ್ ಅ ಬಿಗ್ ಬ್ರದರ್ ಟು ಮೀ. ಅವರು ಒಂದಿನ ಕರೆದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಜೇಕಬ್ ಅಂತ ಇದ್ದಾನೆ, ವೈ ಡೋಂಟ್ ಯು ಮೀಟ್ ಹಿಮ್? ಏನಕ್ಕೆ ಬಾಬಣ್ಣ? ಇಲ್ಲಪ್ಪ ಈ ಥರ ಏನೋ ಸಿನಿಮಾ ಮಾಡ್ತಾ ಇದ್ದಾರಂತೆ, ನಿನಗೆ ETV ಗೊತ್ತಾ? ETV ಗೊತ್ತು. ರಾಮೋಜಿರಾವ್ ಗೊತ್ತಾ? ರಾಮೋಜಿರಾವ್ ಕೇಳಿದ್ದೀನಿ. ಅವರ ಅಳಿಯ ಇದ್ದಾರೆ ಶೋಭು ಅಂತ, ಅವ್ರ ಪ್ರೊಡಕ್ಷನ್ನು, ನೋಡು ಮೀಟ್ ಮಾಡು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ನಾನು ಹೋಗಿ ಜೇಕಬ್ನ ಮೀಟ್ ಮಾಡಿದೆ. ಜೇಕಬ್ ಮೀಟ್ ಮಾಡಿದ ತಕ್ಷಣ ಅಫ್ಕೋರ್ಸ್ ಜೇಕಬ್ ಈಸ್ ಪರ್ಫೆಕ್ಟ್. ಟುಮಾರೋ ಯು ಕಮ್ ಟು ದ ಆಫೀಸ್, ಯು ಮೀಟ್ ಶೋಭು ದ ಪ್ರೊಡ್ಯೂಸರ್. ಓಕೆ ನೋ ಪ್ರಾಬ್ಲಮ್. ಹೋದೆ, ಶೋಭು ಅವ್ರನ್ನ ಮೀಟ್ ಮಾಡಿದೆ. 2 minutes ಇದ್ದಾಗ ಹಾಯ್ ವಾಟ್ಸ್ ಯುವರ್ ನೇಮ್ ಆ್ಯಂಡ್ ಸೊ ಅಂದೆ. ವೆರಿ ನೈಸ್ ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಡೂಯಿಂಗ್ ಎ ಫಿಲ್ಮ್ ಆ ಫಿಲ್ಮ್ ಅಂದ್ಬಿಟ್ರು. ಹೌದಾ? ಫ್ಯಾಂಟಾಸ್ಟಿಕ್. ಸೊ ಇಟ್ ವಾಸ್ ಲೈಕ್ ದಟ್. ಆ್ಯಂಡ್ ಆಫ್ ಕೋರ್ಸ್ ಐ ಮೆಟ್ ಕಿಟ್ಟಿ ಆ್ಯಂಡ್ ಜೇಕಬ್ ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತು ಸವಾರಿ ಇಸ್ ಅ ಹಿಸ್ಟ್ರಿ. ಬ್ಯೂಟಿಫುಲ್ ಫಿಲ್ಮ್ ಆ್ಯಂಡ್ ಇನ್ ಎವ್ರಿ ವೇ. ದಟ್ ಟೈಮ್ ಆವಾಗ ನನಗೆ ಒಂಚೂರು ಸೀರಿಯಸ್ನೆಸ್ ಇತ್ತು ಸಿನಿಮಾಲ್ಲಿ ಮಾಡಬೇಕು. ಆ್ಯಂಡ್ ಐ ಪುಟ್ ಲಾಟ್ ಆಫ್ ಎಫರ್ಟ್ ಫಾರ್ ಸವಾರಿ. ಆ್ಯಂಡ್ ಸಿನಿಮಾ ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಸಿನಿಮಾನ ರಫ್ ಎಡಿಟ್ ಮಾಡಿದ್ರು. ರಫ್ ಎಡಿಟ್ ಮಾಡಿದ್ಮೇಲೆ ತುಂಬ ಜನ ಟ್ರೈ ಮಾಡಿದ್ರು. ನಮ್ಮ ಸಿಂಗರ್ ರಾಜೇಶ್ ಅವರು, ದಿಲೀಪ್ ರಾಜು, ಇನ್ನೂ ಒಂದು 7-8 ಜನ ಟ್ರೈ ಮಾಡಿದ್ರು ಡಬ್ ಮಾಡೋದಕ್ಕೆ. ಬಟ್ ಸಂಹೌ ಅವ್ರು ಡಬ್ ಮಾಡಿದವರೇ ಇಲ್ಲ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ರಘು ಕೈಲೇ ಮಾಡಿಸಿ ಅಂತ ಹೇಳ್ಬಿಟ್ಟು ಜೇಕಬ್ ಹೇಳ್ತಾ ಇದ್ರು ಅಂತ. ನಾನೆಲ್ಲ ಮೈಸೂರಲ್ಲಿದ್ದೆ. ಜೇಕಬ್ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಸರ್ ಅಂದರೆ, ಇಲ್ಲ ಸರ್ ಈ ಥರ ಮೈಸೂರಲ್ಲಿದ್ದೀನಿ, ಸ್ಟುಡಿಯೋಗೆ ಬರ್ತೀರಾ ಅಂದರೆ, ಏನಕ್ಕೆ ಡಬ್ಬಿಂಗ್? ಅಯ್ಯೋಯ್ಯೋ ಡಬ್ಬಿಂಗ್ ಎಲ್ಲ ಆಗಲ್ಲ ಸರ್, ತುಂಬ ಕಷ್ಟವಾದ ಕೆಲಸ,
ನನಗೆ ಐ ಆಮ್ ನಾಟ್ ಅ ಟ್ರೈನ್ಡ್ ಆ್ಯಕ್ಟರ್. ಸೊ ನಾನು ಯಾವುದೇ ಟ್ರೈನಿಂಗ್ ಪಡೆದಿಲ್ಲ ಅಥವಾ ಥಿಯೇಟರ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆ್ಯಕ್ಟಿಂಗ್ ಏನೋ ಮಾಡಿಬಿಟ್ಟೆ ಸರ್. ಡಬ್ಬಿಂಗ್ ಮತ್ತೆ ಅದನ್ನು ಇದು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಭಯ. ಇಲ್ಲ, ನೀವು ಒಂದ್ಸರಿ ಬನ್ನಿ ಸರ್ ಸ್ಟುಡಿಯೋ ಬಂದು ಟ್ರೈ ಮಾಡಿ, ನೀವೇ ತಾನೇ ಮಾಡಿರೋದು, ಟ್ರೈ ಮಾಡಿ ಅಂತ. ಹಾಂ ಓಕೆ ಸರ್ ಬರ್ತೀನಿ. ಎಷ್ಟೊತ್ತು? 1 hour ಬಂದು ಹೋಗಿ. 4 ದಿನ ಇಡೀ ಸಿನಿಮಾ ಡಬ್ ಮಾಡಿದೆ. ಆ್ಯಂಡ್ ಅಫ್ಕೋರ್ಸ್ ಡಬ್ ಮಾಡಿದ್ಮೇಲೆ ಜನಕ್ಕೆ ನನ್ನ ಧ್ವನಿ ಪರಿಚಯ ಆಯಿತು. ಅಲ್ಲಿಂದ ಅದಕ್ಕೂ ಒಂದು ಜನ ಅಷ್ಟು ಪ್ರೀತಿ ತೋರಿಸಿದ್ರು, ಫ್ಯಾನ್ ಫಾಲೋಯಿಂಗ್ ಶುರು ಆಯಿತು. ಆ್ಯಂಡ್ ಅದಕ್ಕೆ ನೀವು ಅವಾರ್ಡ್ ಕೂಡ ತಗೊಂಡ್ರಿ, ಫಿಲ್ಮ್ ಫೇರ್ ಅತ್ಯುತ್ತಮ ನಟ. ಮೇ ಬಿ ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ? ಇಲ್ಲ, ಆ ಥರ ರೆಕಗ್ನಿಷನ್ ನಾನು ಖಂಡಿತ ಸವಾರಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಪ್ಯಾರಿಸ್ಪ್ರಣಯ ಮಾಡಿದಾಗ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತು, ಒಳ್ಳೆ ಇದು ಮಾಡಿದು. ಬಟ್ ನನಗೆ ಸಿನಿಮಾ ರಂಗದಲ್ಲಿ ಮಾಡಬೇಕು ಅಂತ ಐ ವಾಸ್ ನಾಟ್ ಸೀರಿಯಸ್. ಆ್ಯಂಡ್ ಐ ಡಿಂಟ್ ನೋ ದ ಇಂಪಾರ್ಟೆನ್ಸ್ ಆಫ್ ಗಿವಿಂಗ್ ಅ ಹಿಟ್ ಸಿನಿಮಾ. ನನಗೆ ಎವ್ರಿಥಿಂಗ್ ವಾಸ್ ಹ್ಯಾಪ್ನಿಂಗ್ ನ್ಯಾಚುರಲಿ ಅಲ್ವಾ. ಸೊ ಸವಾರಿನೂ ಆಯಿತು. ಪ್ರೆಸ್ ಅವರೆಲ್ಲ ಸಾಕಷ್ಟು ಪ್ರೀತಿ ತೋರಿಸಿದ್ರು. ದೇ ಸೆಡ್ ರಘು ಸವಾರಿ ಆಮೇಲೆ ಪ್ಯಾರಿಸ್ ಪ್ರಣಯ ಕಂಪೇರ್ ಮಾಡಿದ್ರೆ ದೇರ್ ಇಸ್ ಅ ಮೆಟಮಾರ್ಫಿಸಿಸ್ ಇನ್ ಯು ಅಂತ ಒಂದಿಷ್ಟು ದೊಡ್ಡದಾಗಿ ಬರೆದ್ರು. ಮೆಟಮಾರ್ಫಿಸಿಸ್ ಇಸ್ ಅ ವೆರಿ ಬಿಗ್ ವರ್ಡ್. ಆ್ಯಂಡ್ ಎಲ್ಲಿ ನೋಡಿದ್ರು ಕರ್ನಾಟಕದಲ್ಲಿ ಎಲ್ಲಿ ಹೋದ್ರು ಜನ they were crazy, and I cannot forget the amount of love they showed. ನನಗೂ ಹಾಗೆ ಕಿಟ್ಟಿಯವ್ರಿಗೂ ಕೂಡ. ಆ್ಯಂಡ್ ಇಟ್ ವಾಸ್ ಬಿಗ್. ಅದಾದಮೇಲೆ ಏನಪ್ಪ ಮಾಡೋದು ನೆಕ್ಸ್ಟು ಅಂದ್ಕೊಂಡು ದಟ್ ಈಸ್ ವೆನ್ ವಿ ನ್ಯೂ. ಯಾಕಂದರೆ ಒಂದು ಸಕ್ಸಸ್ ಅನ್ನೋದು ಸಿಕ್ಕಿದಾಗ ಈ ಸಿನಿಮಾ ಚೆನ್ನಾಗಿ ಹೋಗದೇ ಇದ್ದರೆ ವಿ ಡೋಂಟ್ ನೋ ದ ಡಿಫ್ರೆನ್ಸ್. ಕಂಪ್ಲೀಟ್ಲಿ ನ್ಯೂ. Then of course then the struggle in the industry started. How to choose the script, because there is nobody to guide you. ನನಗೆ ಕತೆ ಚೆನ್ನಾಗಿದ್ರೆ ಮಾಡಿಬಿಡೋದು. ಪ್ರೊಡಕ್ಷನ್ ಹೌಸ್ ಯಾರು, ಡೈರೆಕ್ಟರ್ ಹೇಗೆ, ಜಡ್ಜ್ಮೆಂಟ್ ಇರಲ್ಲ, ಗೊತ್ತಿರಲ್ಲ. ಸೊ there were a lot of up and downs. With that of course people always appreciated me. ನನ್ನ ಕೆಲಸ ತುಂಬ ಇಷ್ಟಪಟ್ಟರು. ಆ್ಯಂಡ್ and all of us started growing. Kitty did a lot of work, I did a lot of work. Jacob ಅವರು ಅಪ್ಪು ಅವ್ರ ಜೊತೆ ಸಿನಿಮಾ ಮಾಡಿದ್ರು. And Shobu, I think you know who Shobu. Shobu is the man who produced Bahubali. Yeah, Shobu went and produced Bahubali after that. He's one of the biggest producers in India today. So ಆ ಥರ. ಆ್ಯಂಡ್ ಅದೇ ನೀವು ಹೇಳ್ದಂಗೆ ಮೇ ಬಿ ಇಟ್ ವಾಸ್ ಡಿಫಿಕಲ್ಟ್ ಟು ಚೂಸ್ ಸ್ಕ್ರಿಪ್ಟ್ಸ್. ಇವಾಗ ಒಂದು ಈ ಥರ ಸೂಪರ್ ಹಿಟ್ ಆದಮೇಲೆ ಇಟ್ಸ್ ಅ ಕ್ವೆಶನ್ ಮಾರ್ಕ್ ವಾಟ್ ನೆಕ್ಸ್ಟ್ ಅನ್ನೋ ಥರ. ಆ್ಯಂಡ್ ದೆನ್ ಯು ಡಿಡ್ ಆ್ಯಕ್ಚುಲಿ ದಂಡುಪಾಳ್ಯ ಮಾಡಿದ್ರಿ. ಇಟ್ಸ್ ಅ ಲೈಕ್ ರಿಯಲಿಸ್ಟಿಕ್ ಥರದ ಮೂವಿ ಆ್ಯಂಡ್ ಇಟ್ಸ್ ಅ ವೆರಿ ಬೋಲ್ಡ್ ಫಿಲ್ಮ್. ಆ ಸ್ಕ್ರಿಪ್ಟ್ನ ಯಾಕೆ ಚೂಸ್ ಮಾಡಿದ್ರಿ ಸರ್? ಆ್ಯಂಡ್ ಇಟ್ ಆಲ್ಸೋ stories. See, I've always selected good stories. If you I will not lie about it. ನಾನು ಮಾಡಿರೋ ಸಿನಿಮಾಗಳೆಲ್ಲ ಕಥೆಗಳು ತುಂಬ ಚೆನ್ನಾಗಿರೋದು. ಮೇ ಬಿ ಎಕ್ಸಿಕ್ಯೂಷನ್, ಪ್ರೊಡಕ್ಷನ್ ಹೌಸ್, ಬಡ್ಜೆಟ್ಸ್, ಪಬ್ಲಿಸಿಟಿ, they're all lacking. But today there are a lot of people who come and tell me. ತುಂಬ ಜನ ಕನ್ನಡ ಅಭಿಮಾನಿಗಳು ಬಂದು ಹೇಳ್ತಾರೆ, ಸರ್ ನೀವು ಮಾಡಿರೋ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿದೆ ಸರ್, ಒಳ್ಳೊಳ್ಳೆ ಪಾತ್ರಗಳನ್ನ ಹುಡ್ತೀರಾ, ಒಳ್ಳೊಳ್ಳೆ ಕಥೆಗಳು ಮಾಡ್ತೀರಾ. ಸೊ ಇಟ್ ಬಿಲ್ಟ್ ಓವರ್ ದ ಇಯರ್ಸ್, ದಟ್ ಕೆಪ್ಟ್ ಬಿಲ್ಡಿಂಗ್. ಆ್ಯಂಡ್ ದೆನ್ we cannot keep doing the same thing alva. Matte you cannot. You want to grow, you want challenging stuff. You can't do the same things again and again. So alli again ನಾನು ಜೆಸಿ ಮಾಡಿದೆ. ಜೆಸಿ ನಾನು ಧನಂಜಯ್ ಒಟ್ಟಿಗೆ ಮಾಡಿದ್ವಿ. ನಮ್ಮ ಪವನ್ ನೋಡಿ ಅವರ ಸಿನಿಮಾ. ಅದು ಒಂಥರ ನನ್ನ ಯೋಚನೆ ಪ್ಯಾಟರ್ನ್ನ ಚೇಂಜ್ ಮಾಡಿತು. ಯಾಕಂದರೆ ಐ ಡಿಂಟ್ ನೋ, ಈ ಯಾವಾಗಲೂ ಒಂದು ಕನ್ಫ್ಯೂಷನ್ ಇರೋದು, ಈ ಮಾಸ್ ಸಿನಿಮಾ, ಕ್ಲಾಸ್ ಸಿನಿಮಾ ಅಂತ ಗಾಂಧಿನಗರಲ್ಲಿ ಯಾವಾಗಲೂ ಮಾತಿರೋದು. ಏನಪ್ಪ ಸಿನಿಮಾನೇ ನಮಗೆ, ನಾವು ಮಾಡೋದು ಅದೇ ಕೆಲಸ. ವಾಟ್ ಈಸ್ ದ ಡಿಫ್ರೆನ್ಸ್ ಅನ್ನೋ. ಆಮೇಲೆ ಐ ಡಿಡ್ ಜೆಸಿ, ಪವನ್ ಹತ್ರ ನಾನು ಕಲ್ತಿದ್ದು. ಪವನನ್ನು ನಾನು ಧನು ಅಫ್ಕೋರ್ಸ್ ನಮ್ಮ ಮೇನ್ ಥಿಯೇಟ್ರಿಗೆ ಹೋಗಿ ಅಲ್ಲಿವರೆಗೂ ಅದೆಲ್ಲ ಮಾಡ್ತಾ ಇರಲಿಲ್ಲ. ನಮ್ಮ ಕೆಲಸ ತುಂಬ ಕಷ್ಟಪಟ್ಟು ಹೋಗ್ತಾ ಇದ್ವಿ. ದಂಡುಪಾಳ್ಯ ವಾಸ್ ಅನದರ್ ವೆರಿ ಬಿಗ್ ಫಿಲ್ಮ್. ಬಿಕಾಸ್ ದಂಡುಪಾಳ್ಯ ಮಾಡಿದಾಗ ಅದು ಎಂಥ ಭಯಂಕರ ಕತೆ ಅಂದರೆ, ಅದು ದಂಡುಪಾಳ್ಯ ಗ್ಯಾಂಗ್ ಅಂದ ತಕ್ಷಣ ಎಲ್ಲರೂ ಹೆದರೋರು. ದೇ ವರ್ ಆಲ್ ಸ್ಕೇರ್ಡ್. ಆ್ಯಂಡ್ ಆ ಸಿನಿಮಾ ಮಾಡಿಬಿಟ್ಟಿದ್ದೇವೆ ನಾವು. ಜನ ಬರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ.
ಪ್ರೊಡ್ಯೂಸರ್ ನಮ್ಮ ಪ್ರಶಾಂತ್ ಅವ್ರು ಈಗ ಗಣೇಶ್ ಅವ್ರ ಜೊತೆ ಏನೋ ಸಿನಿಮಾ ಮಾಡ್ತಾ ಇದ್ದಾರೆ. ಪ್ರಶಾಂತ್ ಅವರು ಅವ್ರ ಪಾರ್ಟ್ನರು ನಾವೆಲ್ಲ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಏನಪ್ಪ ನೀನು ಎಷ್ಟು ಜನನ್ನ ಕರಿತೀಯ ಅಂತ ಮಾತಾಡ್ಕೋತಾ ಇದ್ವಿ. ಬಿಕಾಸ್ ವಿ ಡಿಂಟ್ ಥಿಂಕ್ ಸಿನಿಮಾ ನೋಡಿದ್ಮೇಲೆ ಆ ಸಿನಿಮಾನ ನೋಡೋಕೆ ಜನ ಬರ್ತಾರೆ. ಫಸ್ಟ್ ಶೋ ಆದಮೇಲೆ 2ನೇ ಶೋಗೆ ಮೇನ್ ಥಿಯೇಟರ್ ಮುಂದೆ ಲಾಠಿ ಚಾರ್ಜ್ ಆಯಿತು. ದಟ್ ವಾಸ್ ದ ಕೈಂಡ್ ಆಫ್ crowd that came to watch Dandupalya. So that was another eye opener. ಓಕೆ ಈ ಥರ ಸಿನಿಮಾ ವರ್ಕ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ಜೆಸ್ಸಿ ಮಾಡಿದಾಗ ಪವನ್ ಜೊತೆ ಕಲಿತೆ ಡೈಲಾಗ್ಸ್ ಎಷ್ಟು ಇಂಪಾರ್ಟೆಂಟು, ಜನ ಸಿಲ್ಲೆ ಹೊಡಿಯೋದು, ಈ ನಮ್ಮ ಸಿಂಗಲ್ ಸ್ಕ್ರೀನ್ ಹೋದಾಗ ಅವ್ರ ರಿಯಾಕ್ಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೋಡು ಕಲಿಯೋಕ್ಕೆ ಶುರು. ಸೊ ಫ್ರಮ್ ದೇರ್ ಮೈ ಥಿಂಕಿಂಗ್ ಪ್ಯಾಟರ್ನ್ ಸ್ಟಾರ್ಟೆಡ್ ಚೇಂಜಿಂಗ್. And the biggest thing after that was when I did Inspector Vikram. Inspector Vikram ಅಲ್ಲಿ ವಿಖ್ಯಾತ್ ಪ್ರೊಡ್ಯೂಸರು ಜೆಸ್ಸಿಯಲ್ಲಿ ಅವ್ರು ಆ್ಯಕ್ಚುಲಿ ಪವನ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಈ ವಾಂಟೆಡ್ ಟು ಬಿಕಮ್ ಅ ಡೈರೆಕ್ಟರ್, ಬಟ್ ಅವ್ರೇನೋ ಅವ್ರದ್ದೊಂದು ಸ್ಟ್ರಗಲಿಂದ ಹಿ ಎಂಡೆಡ್ ಅಪ್ ಬಿಕಮಿಂಗ್ ಅ ಪ್ರೊಡ್ಯೂಸರ್. ಆಮೇಲೆ ನಮ್ಮ ರಮೇಶ್ ಅರವಿಂದ್ ಸರ್ ಜೊತೆ ಪುಷ್ಪಕ ವಿಮಾನ ಅನ್ನೋ ಒಂದು ಸಿನಿಮಾ ಮಾಡಿದರು. ಇದು ಅವರು 2ನೇ ಪ್ರೊಡಕ್ಷನ್ ಆಗಿತ್ತು. ಪ್ರಜ್ವಲ್ ಅವರು ಮತ್ತು ಭಾವನಾ ಅವರು ದೇ ಹ್ಯಾಡ್ ಆಲ್ರೆಡಿ ಶಾರ್ಟ್ ಫಾರ್ ದ ಫಿಲ್ಮ್. ಆ್ಯಂಡ್ ಒಂದಿನ ವಿಖ್ಯಾತ್ ಎಲ್ಲರೂ ನಮ್ಮ ಸ್ನೇಹಿತ ಗುರುಗೆ ಫೋನ್ ಮಾಡ್ತಾ ಇರ್ತಾರೆ. ಸೊ ಗುರುಗೆ ಫೋನ್ ಮಾಡಿಬಿಟ್ಟು ರಘು ಸರಲ್ಲಿ ಹೇಗಿದ್ದಾರೆ, ಅವ್ರ ಮೂಡ್ ಹೇಗಿದೆ ಅಂತ ಕೇಳಿದ್ರು. ಮೂಡಾ ಏನಕ್ಕೆ ಸರ್ ಅಂದರೆ, ಇಲ್ಲ ಮೂಡ್ ಚೆನ್ನಾಗಿದ್ದಾಗ ಹೇಳಿ ಅಂದರೆ, ಇಲ್ಲ ಸರ್ ಆರಾಮಾಗಿದ್ದಾರೆ ಮನೇಲಿದ್ದಾರೆ ಬನ್ನಿ. ಹೌದಾ ಮೂಡೆಲ್ಲ ಓಕೆನಾ? ಓಕೆ. ಫೋನ್ ಮಾಡಿದ್ರು, ಬಾಸ್ ಯಾಕೆ ಬರ್ತಾ ಇದ್ದಾರಂತೆ. ಹೌದಾ ಸರಿ ಓಕೆ ಬರಲಿ. ಬಂದರು. ಬಸ್ ಈಗ ಒಂದು ಸಿನಿಮಾ ಬಸ್, ವಿಖ್ಯಾತ್ ಇಸ್ ಅ ವೆರಿ ಪೆಕ್ಯುಲರ್ ಕ್ಯಾರೆಕ್ಟರ್. ಸೊ ಬಂದು ಬಸ್ ಹಿಂಗೆ ಬಸ್ ಹಂಗೆ ಬಸ್ ಹಿಂಗೆ ಬಸ್ ಹಿಂಗೆ ಬಸ್ ಹಿಂಗೆ ಬಸ್ ಅಂದರು. ಕತೆ ಎಲ್ಲ ಹೇಳಿದ್ರು. ಅವ್ರು ಶೂಟ್ ಮಾಡಿರೋ ಇದೆಲ್ಲ ತೋರಿಸಿದ್ರು. ಸಖತ್ತಾಗಿದೆ ರೀ, ಯಾರು ಕ್ಯಾಮ್ರಾಮನ್ನು ಅಂದರೆ ನಮ್ಮ ನವೀನ್ ಮಫ್ತಿ ಮಾಡಿದ್ರಲ್ಲ, ಸಖತ್ತಾಗಿ ಮಾಡಿದಾರಪ್ಪ, ಏನು ಔಟ್ಪುಟ್ ಹಿಂಗಿದೆ. ಮ್ಯೂಸಿಕ್ಕು ಅನೂಪ್, ನಮ್ಮ ಆಟಗಾರ ಅನು ಮೇಡಮ್ ಜೊತೆ ಆಟಗಾರ ಮಾಡಿದರು ಅನೂಪ್ ಅವರು. ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್, ಸಖತ್ತಾಗಿ ಮಾಡ್ಬೋದು. ಓಕೆ ಏನು ನಾನೇನು ಮಾಡಬೇಕು ಈ ಸಿನಿಮಾ? ಬಾಸ್ ಒಂದು ವಿಲನ್ ಇದೆ ಬಾಸ್. ತಲೆಗೆಟ್ಟಿದೆ ನಿನಗೆ, ಮುಖ ನೋಡಿ ನಂದು ಹೆಣ್ಮಕ್ಳೆಲ್ಲ ಅಷ್ಟೇ ನಿನಗೆ ಬಂದು ಹೊಡಿತಾರೆ, ಚಾನ್ಸೇ ಇಲ್ಲ, ನಿನ್ನ ಸಿನಿಮಾಗೆ ದೊಡ್ಡ ನೆಗೆಟಿವ್ ಆಗ್ತೀನಿ ನಾನು, ವಿಲನ್ ಎಲ್ಲ ಬೇಡ. ಇಲ್ಲ ಬಾಸ್ ನಾನು ನಂಬಿ ಹಿಂಗೆ ಹೆಂಗೆ ಅನ್ಕೊಂಡು ತುಂಬ ಬೈತ್ ಕಳಿಸ್ಬಿಟ್ಟೆ. ಯು ವಿಲ್ ಸ್ಪಾಯ್ಲ್ ಯುವರ್ ಫಿಲ್ಮ್, ಬೇಡ ನನ್ನ ಹಾಕೋಬೇಡ, ಬೇರೆ ಯಾರು ನನ್ನ ಬಿಟ್ಟು ಬೇರೆ ಯಾರನ್ನ ಹಾಕೋಬೇಕಂದ. ವಿವೇಕ್ ಒಬ್ರನ್ನ ಹಾಕೊಂಡು ಮಾಡು, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಲ್ಲ ಬಾಸ್ ನಮ್ಮವ್ರು ಮಾಡ್ಬೇಕು, ನೀವೇ ಮಾಡಬೇಕು. ನಾನು ಇಲ್ಲ ಅಂದ್ಬಿಟ್ಟು ಕಳಿಸ್ಬಿಟ್ಟೆ. ಆಮೇಲೆ ಒಂದು 2 ದಿನ ಆಮೇಲೆ ಮತ್ತೆ ಗುರು ಫೋನ್ ಮಾಡಿ ಡೈರೆಕ್ಟರ್ ಮೀಟ್ ಮಾಡಬೇಕು. ಮತ್ತೆ ಏನಕ್ಕೋ ಇಲ್ಲ ಏನೋ ಮೀಟ್ ಮಾಡಬೇಕು. ಸರಿ ಕಳಿಸು. ನರಸಿಂಹ ಬಂದರು. ಸರ್ ಹಿಂಗೆ ಸರ್ ಹಂಗೆ ಸರ್, ಕತೆ ಹಿಂಗೆ ಸರ್ ಹಂಗೆ ಸರ್, ನಾನು ಕಾನ್ಫಿಡೆಂಟ್ ಇದೆ ಸರ್ ಹಿಂಗೆ. ನೋಡಪ್ಪ ವಿಖ್ಯಾತಿಗೆ ಹೇಳಿದ್ದೀನಿ, ಅವ್ನು ಸುಮ್ಮನೆ ಸಿನಿಮಾನೇ ಹಾಳು ಮಾಡ್ಕೊಂಡ್ಬಿಡ್ತಾನೆ, ಬೇಡ. ವೈ ಯು ವಾಂಟ್ ಟು ಪುಟ್ ಮೀ, ಇಟ್ ಮೈಟ್ ಬಿಕಮ್ ನೆಗೆಟಿವ್ ಬಿಕಾಸ್ ದರ್ ಇಸ್ ಲಾಟ್ ಆಫ್ ಫೀಮೇಲ್ ಫಾಲೋಯಿಂಗ್ ಆ್ಯಂಡ್ ದೇ ಮೈಟ್ ನಾಟ್ ಲೈಕ್ ಮೀ. ನನ್ನ ಆ ರೀತಿ ನೋಡೋಕೆ ಇಷ್ಟಪಡಲ್ಲ, ಸಿನಿಮಾನೇ ದೊಡ್ಡ ಹೊಡ್ತಾ ಬಿದ್ದುಬಿಡುತ್ತೆ. ಇಲ್ಲ ಸರ್ ನಮ್ಮನ್ನು ನಾವು ನಂಬಿ ಹೀಗೆ ಹಾಗೆ ಅಂತ. ಬೇಡಪ್ಪ ಹೋಗು ಅಂತ ಮತ್ತೆ ಕಳಿಸ್ಬಿಟ್ಟೆ. ಮತ್ತೆ ಬಂದರು, ಇಬ್ಬರು ಬಂದರು, ಪ್ರೊಡ್ಯೂಸರು ಡೈರೆಕ್ಟರ್ ಇಬ್ಬರು ಬರ್ಬೇಕಂತ. ಸರಿ ಬನ್ನಿ. ಬಂದು ಆವಾಗ ಇಲ್ಲ ಸರ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಆವಾಗ ಒಂದು 2 ವಾರ ಗ್ಯಾಪ್ ಆಗಿತ್ತು. ಎಲ್ಲ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಇವೇ ಮಾಡಬೇಕು ಅಂತ ಹಠ. ಅನು ಮೇಡಮ್ ಕೇಳಿದ್ರೆ, ಯಾಕೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇರುವಾಗ ನೀವು ಯಾಕೆ ಅಷ್ಟು ಡೌಟ್ ಪಡ್ತಾ ಇದ್ದೀರಾ? ಯಾಕೆ ನಿಮ್ಮ ಕೈಯಲ್ಲಿ ನೆಗೆಟಿವ್ ಮಾಡೋಕ್ಕಾಗಲ್ವಾ? ಚಾನ್ಸೇ ಇಲ್ಲ. ನನಗೆ ಒಳಗಿಂದ ಒಂದು ಖುಷಿ, ಚಾಲೆಂಜಿಂಗ್ ಆಗಿದೆ. ಬಟ್ ಐ ಆಲ್ಸೋ ಹ್ಯಾವ್ ಟು ಥಿಂಕ್ of the producer audience and director, and Vikyat was a friend and I cannot simply say yes. He said ಇಲ್ಲ ಬಾಸ್ ನೀವು ಮಾಡಿ ಬಾಸ್. ಸರಿ ಕೂತ್ಕೋ ಬಾ. ನನಗೆ ಒಂದಷ್ಟು ಚೇಂಜಸ್ ಕೇಳಿದೆ ಕಥೆಯಲ್ಲಿ. ನನಗೆ ಈ ಥರ ಬೇಕು, ಒಂದು ಫ್ಲ್ಯಾಶ್ ಬ್ಯಾಕ್ ಬೇಕು. ನಾನು ಟಿಪಿಕಲ್ ವಿಲನ್ ಮಾಡಲ್ಲ ವಿಖ್ಯಾತ್. ಬಂದರು ಇದು ಮಾಡಿದ್ರು ಅದು ಹಂಗೆ ಮಾಡಲ್ಲ, ನಾನು ಮಾಡಿದ್ರೆ ಒಂದು ಬೇರೆ ರೀತಿಯಲ್ಲಿ ಮಾಡಬೇಕು. ಸರಿ ಬಾಸ್. ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಸ್ಕ್ರಿಪ್ಟ್ ಅಂಡ್ ಮೇಡ್ ಅ ಲಾಟ್ ಆಫ್ ಚೇಂಜಸ್ ಆ್ಯಂಡ್ ಹೋದೆ ಮಾಡಿದೆ. ಇನ್ಸ್ಪೆಕ್ಟರ್ ವಿಕ್ರಮ್ ಬಂತು. ಅಗೇನ್ ಪೀಪಲ್ ವೇರ್ ಶಾಕ್ಡ್. ಅದಕ್ಕೆ ಸಿಕ್ಕಿರೋ ರೆಸ್ಪಾನ್ಸು ಐ ಡೋಂಟ್ ನೋ.
ಬಹುಶಃ ಗಾಂಧಿನಗರ ನಿಂದ ಅಷ್ಟು ಜನ ಫೋನ್ ಮಾಡಿರಲಿಲ್ಲ. ಇನ್ಸ್ಪೆಕ್ಟರ್ ವಿಕ್ರಮ್ಗೆ ಅಷ್ಟು ಜನ ಫೋನ್ ಮಾಡೋದು. ಏನು ಬಾಸ್ ಇದು ಹಂಗೆ ಮಾಡಿದ್ದೀರಾ, ಹಿಂಗೆ ಮಾಡಿದ್ದೀರಾ, ಹಂಗೆ ಮಾಡಿಬಿಟ್ಟಿದ್ದೀರಾ, ತಿಂದಾಕ್ಬಿಟ್ಟಿದ್ದೀರಾ ಇದು. So again it started changing. So again that was an effort to get into the commercial cinema side. ಆ್ಯಂಡ್ ನೀವು ಹೀರೋ ಆಗಿ ಸಿನಿಮಾಗಳನ್ನ ಮಾಡಿದ್ರಿ. ಆ್ಯಂಡ್ ಇವಾಗ ದಿಸ್ ನೆಗೆಟಿವ್ ಶೇಡ್, ಡಾರ್ಕ್ ಶೇಡ್ ಥರದ್ದು ಯಾವುದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ, ಲೈಕ್ ಈವನ್ ಮೋರ್ ಚಾಲೆಂಜಿಂಗ್ ಆ್ಯಕ್ಟಿಂಗ್ ವೈಸ್? See, for me now, I don't know, anything you give me, but ರಿಪಿಟೇಟಿವ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಬಟ್ ಈಗೇನು ಇನ್ಸ್ಪೆಕ್ಟರ್ ವಿಕ್ರಮ್ ಆದ್ಮೇಲೆ ತುಂಬ ಸಿನಿಮಾಗಳು ಪೊಲೀಸ್ ಆಫೀಸರ್ ಆಗಿ ಕಥೆಗಳು ಬಂತು. ಬಟ್ ಅದರಲ್ಲೂ ಮಾಡ್ತೀನಿ, ಮಾಡಲ್ಲ ಅಂತ ಅಲ್ಲ, ಬಟ್ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಡಿಫ್ರೆಂಟ್. ಸೊ ನಾವು ಈಗ ತಾನೇ ಒಂದು ಸಿನಿಮಾ ತುಂಬ ಬೇರೆ ಸಿನಿಮಾ ಮಾಡಿದ್ದೀನಿ, ದಂತಕಥೆ ಅಂತ. ಅಗೇನ್ ಆಲ್ಮೋಸ್ಟ್ ಸೇಮ್ ಟೀಮ್, ನವೀನ್ ಸರ್ ಕ್ಯಾಮ್ರಾಮನ್ನು, ಹೊಸ ನಿರ್ದೇಶಕರು, ಕಿಶೋರ್ ಸರ್ ಇದ್ದಾರೆ, ನಮ್ಮ ರವಿಶಂಕರ್ ಸರ್ ಇದ್ದಾರೆ. ಆಮೇಲೆ ವಿ ವಾಂಟೆಡ್ ಟು ನೋ ಅಬೌಟ್ ದಟ್, ಅದಾದ್ಮೇಲೆ ಕೇಳಿದ್ದೆ. ಸೊ ಅಗೇನ್ ದಟ್ಸ್ ಅ ಕಾಪ್ ಫಿಲ್ಮ್, ವೆರಿ ಡಿಫ್ರೆಂಟ್, ವೆರಿ ಡಿಫ್ರೆಂಟ್. ಇಟ್ಸ್ ನಾಟ್ ಅ ವೈಲೆಂಟ್ ಕಾಪ್ ಫಿಲ್ಮ್, ಇಟ್ಸ್ ಅ ಇನ್ವೆಸ್ಟಿಗೇಷನ್ ಫಿಲ್ಮ್. ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಬಟ್ ಇಟ್ಸ್ ಅ ಬ್ರಿಲಿಯಂಟ್ ಫಿಲ್ಮ್. ಆ್ಯಂಡ್ ಇದೆಲ್ಲದ್ರ ಮಧ್ಯ ನೀವು ಇನ್ನೊಂದು ಅದ್ಭುತ ಸಿನಿಮಾ ಮಾಡಿರೋದು ಬರ್ಗೂರು ರಾಮಚಂದ್ರಪ್ಪ ಸರ್ ಜೊತೆ ಅಂಗುಲಿಮಾಲ ಅಂತ. ಆ್ಯಂಡ್ ಅಲ್ಲಿ ಅನದರ್, ನೀವು ಹೇಳ್ದಂಗೆ ನೀವು ಮಾಡಿರೋ ಪ್ರತಿ ಪಾತ್ರ ಯಾವುದು ರಿಪೀಟ್ ಆಗದೆ ಇರೋ ಥರ, ಆ್ಯಂಡ್ ಐ ಗೆಸ್ ಅದು ಮತ್ತೆ ರಿಪೀಟ್ ಆಗಲ್ಲ ಅಂಥ ಒಂದು ಪಾತ್ರ ಮಾಡಿದ್ದೀರಾ. ಆ ಚಿತ್ರದ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸರ್ ಜೊತೆ ವರ್ಕ್ ಮಾಡಿದ್ದು ಹೇಗೆ? ದೇರ್ ಆಲ್ ಬ್ರಿಲಿಯಂಟ್ ಸ್ಟೋರಿ ಟೆಲರ್ಸ್. ಆ ಥರ ಕತೆಗಳನ್ನ ಹುಡುಕಿ ಅಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ ಅಷ್ಟು ದೊಡ್ಡ ಅವಾರ್ಡ್ಸ್ ಪಡೆದಿರೋ ಡೈರೆಕ್ಟರ್ಸ್. ಡೆಫಿನೆಟ್ಲಿ ವಿ ಹ್ಯಾವ್ ಟು ವರ್ಕ್ ವಿತ್ ದೆಮ್ ಇಫ್ ವಿ ಗೆಟ್ ಅ ಚಾನ್ಸ್. ವೆರಿ ನೈಸ್ ಎಕ್ಸ್ಪೀರಿಯನ್ಸ್, ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂಗುಲಿಮಾಲ ಮಾಡಿದಾಗ ಬುದ್ಧನ ಪಾತ್ರ, ಹೌ ಮೆನಿ ಟೈಮ್ಸ್ ಇನ್ ಯರ್ ಲೈಫ್ ಕ್ಯಾನ್ ಯು ಗೆಟ್ ದಟ್ ಚಾನ್ಸ್? ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಆ್ಯಂಡ್ ಆಲ್ಸೋ ನೀವು TN ಸೀತಾರಾಮ್ ಸರ್ ಜೊತೆ ಕಾಫಿ ತೋಟ, ಅಗೇನ್ ವೆರಿ ಚಾಲೆಂಜಿಂಗ್ ರೋಲ್, ಲಾಯರ್ ಆಗಿ ಮಾಡಿದೆ. ತುಂಬ ಇಷ್ಟಪಟ್ಟರು ಜನನ. ಅಫ್ಕೋರ್ಸ್ ಸೀತಾರಾಮ್ ಸರ್ಗೂ ಅಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಇದ್ದಾರೆ. ಇಟ್ ವಾಸ್ ಅ ವೆರಿ ಫ್ರೆಶ್ ಸ್ಟಾರ್ ಕಾಸ್ಟ್. ನಾನು, ರಾಧಿಕಾ ಅವರು, ಅಪೇಕ್ಷಾ ಅವರಿದ್ದರು, ಸಂಯುಕ್ತ ಅವರಿದ್ದರು. ವೆರಿ ನೈಸ್ ಫಿಲ್ಮ್. ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಬಂತು ಆ ಸಿನಿಮಾಗೆ. And sir, they one different kind of of course, ಅವ್ರು ಗೊತ್ತಲ್ಲ, ಅವರು ಇಟ್ಸ್ ಅ ವೆರಿ ಡಿಫ್ರೆಂಟ್ ಆ್ಯಂಡ್ ಅವ್ರ ಕೋರ್ಟ್ ರೂಮ್ ಡ್ರಾಮಾ, ಈಸ್ ಅನ್ ಎಕ್ಸ್ಪರ್ಟ್ ಅದರಲ್ಲೆಲ್ಲ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಶೋಕ್ ಸರ್, ಈ ವಾಸ್ ದ ಕ್ಯಾಮ್ರಾಮನ್, ಫ್ಯಾಂಟಾಸ್ಟಿಕ್. ನಾನು ಅವ್ರ ಜೊತೆ ಆ್ಯಕ್ಚುಲಿ ನಾನು ದೊಡ್ಡ ಬಿಗ್ ಫ್ಯಾನ್ ಆಫ್ ಉಪಿ ದಾದಾ. ದಾದಾ ಅಂತಲೇ ಕರಿತೀನಿ, ದಾದಾ ಅಂದರೆ ದೊಡ್ಡಣ್ಣ ಅಂತ ಬೆಂಗಾಲಿಯಲ್ಲಿ. ಸೊ ನಾನು ಅವರು ಸೂಪರ್ ರಂಗ ಮಾಡಿದ್ವಿ. ಸೊ ಅದರಲ್ಲಿ ಫಸ್ಟ್ ಟೈಮ್ ಐ ಮೆಟ್ ಅಶೋಕ್ ಸರ್. ಆ್ಯಂಡ್ ಸೂಪರ್ ರಂಗ ಕೆ ಮಂಜು ಅವರು ಪ್ರೊಡಕ್ಷನ್ನು. ಇಟ್ ವಾಸ್ ಅ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ಅಲ್ಲಿ ನನಗೆ ಆ ರುಚಿ ಸಿಕ್ಕಿದ್ದು, ಕಮರ್ಷಿಯಲ್ ಸಿನಿಮಾ ಹೇಗೆ ಹೋಗುತ್ತೆ, ಕಮರ್ಷಿಯಲ್ ಸಿನಿಮಾ ಅಂದರೆ ಏನು, ಜನದ ರೆಸ್ಪಾನ್ಸ್ ಹೇಗಿರುತ್ತೆ, ಥಿಯೇಟ್ರಲ್ಲಿ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ. ಫ್ರಮ್ ದೇರ್ ಸರ್ಟನ್ ಫಿಲ್ಮ್ಸ್ ವಿಚ್ ಚೇಂಜ್ ಯುವರ್ ಥಾಟ್ ಪ್ರೊಸೆಸ್ ಅಲ್ವಾ. ಆ್ಯಂಡ್ ಈ ಕನ್ನಡ ಸಿನಿಮಾಗಳನ್ನ ಮಾಡ್ತಾ ಬಂದಿದ್ರಿ. ಆ್ಯಂಡ್ ದೆನ್ ರೀಸೆಂಟ್ಲಿ ನೀವೊಂದು ತೆಲುಗು ಪ್ರಾಜೆಕ್ಟ್ ಕೂಡ ಮಾಡಿದ್ರಿ, ಭಾಮಾ ಕಲಾಪಮ್ ಅಂತ. ಆ್ಯಂಡ್ ಅದು ಒಂಥರ ಲೈಕ್ ಟು ಸಿ ಯು ಇನ್ ಅನ್ ಅದರ್ ಲ್ಯಾಂಗ್ವೇಜ್, ಇಟ್ಸ್ ಅ ನ್ಯೂ ಥಿಂಗ್ ಟು ಅಸ್. ಆ್ಯಂಡ್ ನಿಮಗೂ ಆ ಥರ ತೆಲುಗು ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡಿದ್ದು ಹೇಗಿತ್ತು? ಹೌ ವಾಸ್ ದ್ಯಾಟ್ ಇಂಡಸ್ಟ್ರಿ? ವೆನ್ ಇನ್ ದಿಸ್ ಪ್ರಾಸೆಸ್ ಇಷ್ಟು ವರ್ಷಗಳು ಸಾಕಷ್ಟು ತೆಲುಗು ಸಿನಿಮಾಗಳು, ತಮಿಳ್ ಸಿನಿಮಾಗಳು. ಆ್ಯಕ್ಚುಲಿ ನಾನು ಆವಾಗಲೇ RB ಚೌಧರಿ ಅವ್ರ ಜೊತೆ 3 ಸಿನಿಮಾಸ್ ಸೈನ್ ಮಾಡಿದ್ದೆ. ಫಾರ್ ಸಮ್ ರೀಸನ್ ದಟ್ ಡಿಂಟ್ ಟೇಕ್ ಆಫ್. ದೆನ್ ತಮಿಳಲ್ಲಿ ಒಂದಷ್ಟು ಸಿನಿಮಾಗಳು ಸೈನ್ ಮಾಡಬೇಕಿತ್ತು, ಬಟ್ ಐ ಚೇಂಜ್ ಮೈ ಮೈಂಡ್ ಬಿಕಾಸ್ ಆ ಭಾಷೆ ಮೇಲೆ ಹಿಡ್ತಾ ಇರಲಿಲ್ಲ ನನಗೆ. ಐ ವಾಸ್ ಡೌಟ್ಫುಲ್. ಯಾಕಂದರೆ ಭಾಷೆ ಅನ್ನೋದು ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಐ ಫೀಲ್. ಆ್ಯಂಡ್ ಐ ವಾಸ್ ನಾಟ್ ವೆರಿ ಕೀನ್ ಆನ್ ಹೇಗೆ ಹೇಳಿ ಮಾಡಬೇಕು ಅಂತ ಅನ್ಸೋದು. ಬಟ್ ಇಲ್ಲ, ಕನ್ನಡ ಮಾಡೋಣ, ಕನ್ನಡ priority ಜಾಸ್ತಿ ಇತ್ತಲ್ಲ. ಆ್ಯಂಡ್ ವಿ ವರ್ ಡೂಯಿಂಗ್. ಆ್ಯಂಡ್ ಅಫ್ಕೋರ್ಸ್ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಮಾರ್ಕೆಟ್ಸ್ ಹವ್ ಚೇಂಜ್ ಬಿಗ್ ಟೈಮ್. ಯಶ್ KGF ಬಂದಮೇಲೆ ತುಂಬ ಚೇಂಜ್ ಆಗೋಯ್ತು ಇಂಡಸ್ಟ್ರೀಸು. ಆ್ಯಂಡ್ ಈ ಕ್ರಾಸ್ ಕಾಸ್ಟಿಂಗ್ ಯಾವಾಗಲೂ ಇರೋದು. ಬಟ್ ಐ ಗೆಸ್ ಇಟ್ಸ್ ನೌ ನೋಬಡಿ ಕ್ಯಾನ್ ಥಿಂಕ್ ಇಲ್ಲ ನಾನು ಮಾಡಲ್ಲ, ಯಾಕಂದರೆ ಮಾಡ್ಬೋದು, ಅದರಲ್ಲಿ ಏನು ಇಲ್ಲ. ಆ್ಯಂಡ್
ಲಕ್ಲಿ ಈ ಪ್ರೊಡಕ್ಷನ್ ಹೌಸ್ ಡ್ರೀಮ್ ಫಾರ್ಮರ್ಸ್ ಪ್ರೊಡಕ್ಷನ್ ಅಂತ ಇಟ್ಸ್ ಅ ವೆರಿ ಗುಡ್ ಪ್ರೊಡಕ್ಷನ್ ಹೌಸ್. ಅಲ್ಲಿ ಅವ್ರು ಕರೆ ಮಾಡಿ ಈ ಸ್ಕ್ರಿಪ್ಟ್ ಬಗ್ಗೆ ಹೇಳಿದಾಗ ನಿರ್ದೇಶಕರು ಭಾಮಕಲಾಪಂ 1 ಮಾಡಿದ್ರು, ಇದು ಅವ್ರ 2ನೇ ಸಿನಿಮಾ ಆಗೋದು. ಆ್ಯಂಡ್ ಅಫ್ಕೋರ್ಸ್ ಐ ಡಿಂಟ್ ನೋ ಹೌ ಈ ವಾಸ್. ಸ್ಕ್ರಿಪ್ಟ್ ಎಲ್ಲ ಕೇಳಿದಾಗ ಐ ವಾಸ್ ವೆರಿ ಅಗೇನ್ ಸ್ಕ್ರಿಪ್ಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ಬಿಕಾಸ್ ಕೇಳಿದ ತಕ್ಷಣ ಎಸ್ ಮೈ ಕ್ಯಾರೆಕ್ಟರ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾಮಣಿ ಈಸ್ ಅ ವೆರಿ ಓಲ್ಡ್ ಫ್ರೆಂಡ್ ಆ್ಯಂಡ್ ಪ್ರಿಯಾ ವಾಸ್ ದೇರ್. ಆ್ಯಂಡ್ ಇಲ್ಲ ಇದು ಮಾಡಬೇಕು. ಆ್ಯಂಡ್ ಅನು ಅವರು ಇಲ್ಲ ಯು ಶುಡ್ ಎಷ್ಟು ವರ್ಷ ಬೇಡ ಅಂತ ಸುಮ್ಮನೆ ಇರ್ತೀರ, ಯು ಶುಡ್ ಟ್ರೈ, ಯು ಶುಡ್ ಇನ್ಕ್ರೀಸ್ ಯುವರ್ ಬಾಡಿ ಆಫ್ ವರ್ಕ್ ಅಂತ. ಓಕೆ. ಆ್ಯಂಡ್ ಅಫ್ಕೋರ್ಸ್ ನಾವು ಅನು ಇಸ್ ದೇರ್ ಇನ್ ಮೈ ಲೈಫ್. ಆ್ಯಂಡ್ ಮುಂಚೆ ಅಂದರೆ ನಾನು ಐ ಕುಡ್ ನಾಟ್ ಯಾರ ಜೊತೆನೂ ಚರ್ಚೆ ಮಾಡೋ ಒಬ್ಬರು ಇರಲಿಲ್ಲ. ನಾವು ಐ ಕ್ಯಾನ್ ಡಿಸ್ಕಸ್ ಬಿಕಾಸ್ ಅನು ಸಿನಿಮಾ ರಂಗದವರೇ, ಅಷ್ಟು ವರ್ಷದಿಂದ ಶಿ ಇಸ್ ಅ ಚೈಲ್ಡ್ ಆರ್ಟಿಸ್ಟ್. So we can interact and we can exchange notes and what do you think? A lot of things change alva life alli. So of course I did Bamakalapam and Aha bought it. Surprisingly got very good reviews. The film did very well. And now very soon I'm going to be doing my second Telugu film. So that's great. And first movie Paris Pranayadinda ಈಗವರೆಗೂನುವೆ there's so many roles you did, and the one that recently was super hit is ನಿಮ್ಮ politician role head bush film ಅಲ್ಲಿ. ಅಗೇನ್ ನೀವು ಧನಂಜಯ್ ಸರ್ ಜೊತೆ ವರ್ಕ್ ಮಾಡಿದ್ರಿ, ಆ್ಯಂಡ್ ಆ್ಯಕ್ಚುಲಿ ಅದೊಂಥರ ತುಂಬ ಬಸ್ ಕ್ರಿಯೇಟ್ ಮಾಡಿದಂಥ ಮೂವಿ. ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು ಈವನ್ ಬಿಫೋರ್ ರಿಲೀಸ್. ಸೊ ಆ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? See, first thing I said yes to that film because Dhanu is a friend. Yeah. Dhanu, Dolly Films, Dolly Chitra Productions. There's no way I would say no to Dhanu. And of course ಶೂನ್ಯ ಹೊಸ ಡೈರೆಕ್ಟರು, ಬಟ್ ಅಗ್ನಿ ಸರ್ ಜೊತೆ ಯಾವತ್ತು ಕೆಲಸ ಮಾಡಬೇಕು ಅಂತ ಒಂದು ಇತ್ತು, ಬಿಕಾಸ್ ಅವ್ರ ಕಥೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರೋದು. ಸೊ ಅಗ್ನಿ ಸರ್ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಗೊತ್ತಾದಾಗ ದೆನ್ ಫಸ್ಟ್ ನಾನು ಹೋಗಿ ಮೀಟ್ ಮಾಡಿದ್ದೆ ಅಗ್ನಿ ಸರ್ನ. ಡೈರೆಕ್ಟರ್ನು ಮೀಟ್ ಮಾಡಲಿಲ್ಲ, ಯಾರನ್ನೂ ಮೀಟ್ ಮಾಡಲಿಲ್ಲ, ಅಗ್ನಿ ಸರ್ಗೆ ಹೋಗಿ ಮೀಟ್ ಮಾಡಿದೆ. ಅವರು ಈ ನಟರಾಜ್ ಯಾರು ಏನು ಅವ್ರ ಬಗ್ಗೆ ತಿಳ್ಕೋಬೇಕು, ಬಿಕಾಸ್ ಎಲ್ಲ ರಿಯಲ್ ಕ್ಯಾರೆಕ್ಟರ್ಸ್ ಅಲ್ವಾ, ತಿಳ್ಕೋಬೇಕು ಅಂತ ಹೋಗಿ ಮೀಟ್ ಮಾಡಿದಾಗ ಅವ್ರು ಫಸ್ಟ್ ನನ್ನ ನೋಡ್ಬಿಟ್ಟು ವಾ ಅಂದರು, ಯಾಕೆ ಸರ್ ಹೀಗೆ ಹೇಳ್ತಾ ಇದ್ದೀರಾ ಅಂತ. ಅವರು ಇಷ್ಟ ಎತ್ತರ ಇರಲಿಲ್ಲ, ಬೆಳ್ಳಗಿರ್ಲಿಲ್ಲ, ಕರ್ಗಿದ್ರು, ಗುಂಡಿಗಿದ್ರು, ನೀವೇನು ಇಷ್ಟು ಫಿಟ್ಟಾಗಿ ಉದ್ದಕ್ಕೆ ಬೆಳ್ಳಗಿದ್ದೀರಾ, ಹೇಗಾಗತ್ತೆ ಅದು ಅಂದ್ಬಿಟ್ರು. ಹೌದಾ ಸರ್, ಅವರ ಫೋಟೋ ತೋರಿಸಿ ಅಂತ ನೋಡಿದ್ರೆ ಅಯ್ಯೋ MD ನಟರಾಜ್ ಇಸ್ ನಾಟ್ ಲೈಕ್ ಹೌ ಐ ಲುಕ್. ಸೊ ಒಂದಷ್ಟು ಮಾತಾಡಿದ್ವಿ, ನಾನು ಅವ್ರಿಗೆ ಕೇಳಿದೆ ಹೇಗೆ ನಟರಾಜ್ ವಾಟ್ ಇಸ್ ಇಸ್, ಬಟ್ ಸಿನಿಮಾ ಅಲ್ಲಿ ವಾಟ್ ಇಸ್ ಅ ರೋಲ್ ಅಂಡ್ ಈ ಪಾತ್ರ ಹೇಗೆ. ಅವ್ರು ಈ ಸೈಡ್ ನೋ MD ನಟರಾಜ್, ಜಯರಾಜ್ ಅನ್ನೋ ಕ್ಯಾರೆಕ್ಟರ್ಗೆ MD ನಟರಾಜಪ್ಪ ಈಸ್ ಲೈಕ್ ದ ಗಾಡ್ ಫಾದರ್ ಅನ್ಕೊಂಡು ಹಿ ಸ್ಟಾರ್ಟೆಡ್ ಟೆಲಿಂಗ್ ಮಿ ದ ಹೋಲ್ ಥಿಂಗ್. And I said wow, very nice. And then Dhanu had told me ಇಲ್ಲವಾ ರಘು 7 ಹೀರೋಸ್ನ ಹಾಕೋತಾ ಇದ್ದೀನಿ ನಾನು, ತುಂಬ ಕಷ್ಟ ಆಗ್ತಾ ಇದೆ, ಎಲ್ಲರೂ ಫ್ರೆಂಡ್ಶಿಪ್ಪಲ್ಲೇ ಮಾಡ್ತಾ ಇರೋದು ಈಗ. ಯಾಕಂದರೆ ದೇರ್ ಇಸ್ ನೋ ಪ್ರೊಡ್ಯೂಸರ್ ಯು ಕ್ಯಾನ್ ಡೂ ದಿಸ್ ಅಲ್ವಾ. ಇಬ್ಬರು ಹೀರೋಗಳನ್ನ ಹಾಕಿ ಸಿನಿಮಾ ಮಾಡೋದೇ ದೊಡ್ಡ ಚಾಲೆಂಜ್. ಇಲ್ಲಿ 7 ಜನ ಹೀರೋಗಳು. ಸೊ ಎಲ್ಲರೂ ಧನುಗೋಸ್ಕರ ಮಾಡಿದ್ದು. ಆ್ಯಂಡ್ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್, ಫ್ಯಾಂಟಾಸ್ಟಿಕ್ ರೋಲ್ಸ್. ಆ್ಯಂಡ್ ಐ ಮೆಟ್ MD ನಟರಾಜ್ ಅವ್ರ ಜೊತೆ ಪರಿಚಯ ಇರೋರನ್ನ ಒಂದಷ್ಟು ಜನನ ಮೀಟ್ ಆದರೆ, ದ ಬಿಗ್ ಪೊಲಿಟಿಷಿಯನ್ಸ್ ಟುಡೇ, ಅವ್ರನ್ನೆಲ್ಲ ಮೀಟ್ ಮಾಡಿ ಕೇಳಿದೆ ಹೇಗಿದ್ರು ಸರ್, ಹೀಗಿದ್ರ ಸರ್, ಏನಪ್ಪ ಹಿಂಗಿದ್ರಪ್ಪ ಹಂಗಿದ್ರಪ್ಪ ಅಂತ ಅವರೊಂದು ವರ್ಷನ್ ಹೇಳಿದ್ರು. ಸೊ ಒಂದು ವರ್ಷನ್ ನಂದೇ ಒಂದು ವರ್ಷನ್ MD ನಟರಾಜ್ದು ಒಂದು ವರ್ಷನ್ ಕ್ರಿಯೇಟ್ ಆಯಿತು. ಆ್ಯಂಡ್ ಎವ್ರಿಥಿಂಗ್ ಇಸ್ ರಿಯಲ್, ಮೈ ಹೇರು ಎಲ್ಲ, ಬಟ್ ಓನ್ಲಿ ದಿಸ್ ಸೈಡ್ ಬರ್ನ್ ಅದೊಂದು ಆ ಸ್ಟೈಲ್ ಬೇಕು ಅಂತ ಕೇಳ್ಕೊಂಡ್ರೆ ಅದು ಮಾತ್ರ ನಾವು ಕ್ರಿಯೇಟ್ ಮಾಡಿದ್ದು. ಮೀಸೆ, ಹೇರ್ ಸ್ಟೈಲು, ಕಾಸ್ಟ್ಯೂಮ್ಸು ಅದೆಲ್ಲ ಕ್ರಿಯೇಟ್ ಮಾಡಿ ಸೆಟ್ಟಿಗೆ ಹೋಗಿ ಆ ಕೂದಲೆಲ್ಲ ಹಿಂಗೆ ಮಾಡ್ಕೊಂಡು ಹಿಂಗೆ ನಿಂತ್ಕೊಂಡು ಎಸ್ MD ನಟರಾಜ್ ಇಸ್ ಹಿಯರ್ ಅಂದರು. ಓಕೆ ಫ್ಯಾಂಟಾಸ್ಟಿಕ್ ಅಂದ್ಬಿಟ್ಟು ಟೀಮ್ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ನನಗೂ ಒಳ್ಳೆ ಹೆಸರು ಬಂತಂಥ ಒಂದು ಚಿತ್ರ, ಆಮೇಲೆ ಒಂದು ಕ್ಯಾರೆಕ್ಟರ್ ಅದು. ಆ್ಯಂಡ್ ನೀವು ಸರ್ ನಿಮ್ಮ ಪಾತ್ರಗಳನ್ನ ಅಥವಾ ಸ್ಟೋರಿನ ನೋಡಿ ನೀವು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ರಿ ಸಿನ್ಸ್ ದ ಫಸ್ಟ್ ಫಿಲ್ಮ್ ಟಿಲ್ ನಾವು. ಆ್ಯಂಡ್ ಸಮ್ಟೈಮ್ಸ್ ಒಂದು ಸೂಪರ್ ಹಿಟ್ ಆದರೆ ದೇರ್ ಆರ್ ಡೇಸ್ ವೆನ್ ಫಿಲ್ಮ್ ಡೋಂಟ್ ವರ್ಕ್, ಆರ್ ನೀವು ಅಂದ್ಕೊಂಡಂಗೆ ಯಾರೋ ಏನೋ ರೆಸ್ಪಾನ್ಸ್ ಕೊಟ್ಟಿರೋದಿಲ್ಲ. ಆ ಟೈಮಲ್ಲಿ ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ಇಟ್? ಅಫ್ಕೋರ್ಸ್ ಯು ಫೀಲ್ ಬ್ಯಾಡ್, ಬಟ್
ಸಿ ಯು ವಿಲ್ ಹ್ಯಾವ್ ಟು, ಅದೇ ಹೇಳ್ತಾರಲ್ಲ, ಒಂದು ಕತ್ಲೆ ರೂಮಲ್ಲಿ ಒಂದಿಷ್ಟು ಬೆಳಕು ನಮಗೆ ಕಾಣಿಸಿದ್ರು ಸಾಕು ಅಂತ. ಸೊ ದೇರ್ ಆರ್ ಆಲ್ವೇಸ್ ಪಾಸಿಟಿವ್ಸ್, ಈವನ್ ಇಫ್ ದ ಫಿಲ್ಮ್ ಕಮರ್ಷಿಯಲಿ ಡಸಂಟ್ ಡೂ ವೆಲ್, ದೇರ್ ಆರ್ ಲಾಟ್ ಆಫ್ ಪಾಸಿಟಿವ್ಸ್ ವಿಚ್ ಕಮ್ ಔಟ್ ಆಫ್ ಅ ಫಿಲ್ಮ್. ಫ್ಯಾನ್ಸ್ ನೆವರ್ ಲೆಟ್ ಯು ಡೌನ್, ಅದೊಂದು ಬಿಗ್ ಥಿಂಗ್. ಬಿಕಾಸ್ ಫ್ಯಾನ್ಸ್ ಯಾವತ್ತೂ ನೀವು ನಿಮ್ಮ ಅಭಿನಯ, ನೀವು ಪಟ್ಟಿರೋ ಶ್ರಮ ಕಷ್ಟ ಯಾವತ್ತೂ ಇಟ್ ನೆವರ್ ಗೋಸ್ ಅನ್ನೋಟಿಸ್ಡ್, ಆ್ಯಂಡ್ ಫ್ಯಾನ್ಸ್ ಆರ್ ಆಲ್ವೇಸ್ ದೇರ್ ಟು ಅಪ್ರಿಷಿಯೇಟ್. ಸೊ ದಟ್ ಈಸ್ ಅ ಬಿಗ್ ಥಿಂಗ್. ದಟ್ ಈಸ್ ವಾಟ್ ನಮ್ಮನ್ನು ಮೋಟಿವೇಟ್ ಮಾಡೋದು, ಸಿನಿಮಾಗಳು ಮಾಡೋದಕ್ಕೆ ಇನ್ನೂ ಚೆನ್ನಾಗಿ, ಇನ್ನೂ ಜೋರಾಗಿ, ಇನ್ನೂ ದೊಡ್ಡದಾಗಿ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಬರೋದೇ ಅಲ್ಲಿಂದ. ಸೊ ಫ್ಯಾನ್ಸ್ ಆಲ್ವೇಸ್ ಎಂಕರೇಜ್ ಯು ಟು ಡೂ ಬಿಗರ್ ಆ್ಯಂಡ್ ಬೆಟರ್, ಬಿಗರ್ ಆ್ಯಂಡ್ ಬೆಟರ್. ಸೊ ಇಟ್ಸ್ ಆಲ್ವೇಸ್ ಅ ಲ್ಯಾಡರ್. ನಾವು ಯಾವತ್ತೂ ಫಸ್ಟ್ ಫ್ಲೋರ್ಗೆ ಹಾರ್ಕೊಂಡು ಹೋಗೋಕ್ಕಾಗಲ್ಲ, ನಾವು ಮೆಟ್ಲಿಂದ ಹೋಗಬೇಕು ಇಲ್ಲ ಲಿಫ್ಟಿಂದ ಹೋಗಬೇಕು. ಕೆಲವ್ರು ಲಿಫ್ಟಲ್ಲಿ ಹೋಗ್ತಾರೆ, ಕೆಲವ್ರು ಮೆಟ್ಲಲ್ಲಿ ಬರ್ತಾರೆ, ಅಷ್ಟೇ ಡಿಫ್ರೆನ್ಸ್. ಆ್ಯಂಡ್ ಆಲ್ಸೋ ಲೈಕ್ ನಿಮ್ಮ ಜರ್ನಿ ನೋಡಿದ್ರೆ, ಇವಾಗ ನೀವು ಹೇಳ್ತಿದ್ರಿ ನೀವು ಸ್ಪೋರ್ಟ್ಸ್ ಅಲ್ಲಿ ತುಂಬ ಇದ್ರಿ, ಆ್ಯಂಡ್ ಅದಾದಮೇಲೆ ಮಾಡ್ಲಿಂಗ್, ಅದಾದಮೇಲೆ ಆ್ಯಕ್ಟಿಂಗ್. ಸೊ ಇದೆಲ್ಲದಕ್ಕೂ ಒನ್ ಕೀ ಪಾಯಿಂಟ್ ಇಸ್ ಫಿಟ್ನೆಸ್. ಆ್ಯಂಡ್ ನಿಮಗೆ ಫಸ್ಟಿಂದನೂ ಆ ಒಂದು ಇಂಟ್ರೆಸ್ಟ್ ಇತ್ತು, ಆ್ಯಂಡ್ ಬಿಕಾಸ್ ಯು ಚೋಸ್ ಆಲ್ ದೀಸ್ ಥಿಂಗ್ಸ್, ಸ್ಪೋರ್ಟ್ಸ್, ಮಾಡ್ಲಿಂಗ್. ಐ ಥಿಂಕ್ ಐ ಆಮ್ ಡಿಸೈನ್ಡ್ ಲೈಕ್ ದಟ್. ಐ ಆಮ್ ಬೈ ಬರ್ತ್ ಚಿಕ್ಕವನಿಂದ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದೆ, ಸ್ಪೋರ್ಟ್ಸಲ್ಲಂತೂ ಸಿಕ್ಕಾಪಟ್ಟೆ ಇದ್ದೆ. ಆ್ಯಂಡ್ ಈ ಅಫ್ಕೋರ್ಸ್ 16-17 ಆದಮೇಲೆ ಜಿಮ್ ಅನ್ನೋದು, ಅದು ಐ ಥಿಂಕ್ ಅದು ನನಗೆ ಮ್ಯಾಗ್ನೆಟ್ ಥರ ಅದು ಅಂಟ್ಕೊಂಡ್ಬಿಟ್ಟಿದೆ, ಅದು ಎಲ್ಲೂ ಹೋಗಲ್ಲ ಇವತ್ತಿಗೂ. ಐ ವರ್ಕ್ಔಟ್, ಅಫ್ಕೋರ್ಸ್ ಫಾರ್ಮ್ಸ್ ಆಫ್ ವರ್ಕಿಂಗ್ ಔಟ್, ಐ ಲೈಕ್ ಟು ಚೇಂಜ್ ಮೈ ಬಾಡಿ ಅಕಾರ್ಡಿಂಗ್ಲಿ. ಮುಂಚೆ ಬಿಗ್ ಮಸಲ್ಸ್, ಬಿಗ್ ಶೋಲ್ಡರು ಅದು ಚೆನ್ನಾಗಿ ಕಾಣೋದು. ಈಗ ಐ ಫೀಲ್ ದಟ್ಸ್ ನಾಟ್ ಗುಡ್, ಬಿಕಾಸ್ ನೌ ಇಟ್ ಈಸ್ ಮೋರ್ ಅಬೌಟ್ ವಾಟ್ ಯು ಕ್ಯಾನ್ ಡೂ, ಹೌ ಫಿಟ್ ಯು ಆರ್, ಹೌ ಅಜೈಲ್ ಯು ಆರ್, how active you are. It's not about carrying a big muscle. Yes, it's not about being big anymore. Today you don't find any big heroes. ಆವಾಗ ಒಂದು ಸ್ಟೈಲ್ ಇತ್ತು 80s 90s ಅಲ್ಲೆಲ್ಲ, ಆರ್ನಲ್ಡು, ದಾರಾ ಸಿಂಗು, ಸಲ್ಮಾನ್ ಖಾನು ಅವ್ರನ್ನೆಲ್ಲ ನೋಡಿ ಹಿಂಗಿರಬೇಕು ಅಂತ ನಾವೆಲ್ಲ ಹಂಗೆ, ನಾನು ಹಂಗೆ ಇದ್ದೆ, ಪ್ಯಾರಿಸ್ ಪೇಟೆ ಟೈಮಲ್ಲಿ ಹಂಗಿದ್ದೆ ನಾನು. ನಾವು ಐ ಡೋಂಟ್ ಫೀಲ್ ಇಟ್ಸ್ ಐ ಡೋಂಟ್ ನೋ, ಇಟ್ಸ್ ಟಫ್, ಇಟ್ಸ್ ವೆರಿ ಟಫ್. And I've always believed in being very natural. ನನ್ನ ಎಂಟೈರ್ ಕರಿಯರಲ್ಲಿ ಯಾವತ್ತೂ ನಾನು ಈ ಡ್ರಗ್ಸನ್ನು, ಸ್ಟೆರಾಯ್ಡ್ಸನ್ನು ಅಥವಾ ಬಾಡಿ ಬೂಸ್ಟರ್ಸ್ನ ಯಾವುದೇ ರೀತಿ ಇದುವರೆಗೂ ನಾನು ಮುಟ್ಟೋದೂ ಇಲ್ಲ. ಇಟ್ ಈಸ್ ಆಲ್ವೇಸ್ ಬೀನ್ ಓನ್ಲಿ ಫಿಟ್ನೆಸ್ ಫಾರ್ ಮಿ. ಸೊ ಟುಡೇ ಫಿಟ್ನೆಸ್, ಐ ಥಿಂಕ್ ಇಟ್ಸ್ ಅಬೌಟ್ ಲುಕಿಂಗ್ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ಕ್ಯಾರಿಂಗ್ ಫಾರ್ವರ್ಡ್ ಅಷ್ಟೇ. ಆ್ಯಂಡ್ ವಾಟ್ ಐಮ್ ಏಬಲ್ ಟು ಡೂ. ಈಗ ನನಗೆ ಸೆಟಲ್ ಹೋದಾಗ ನಾನು ಇಷ್ಟು ದಪ್ಪ ಮಾಕಂಗೆ ಕಾಲು ಹತ್ತಕ್ಕಾಗಲಿಲ್ಲ ಅಂದರೆ, ವಾಟ್ ಇಸ್ ದ ಪಾಯಿಂಟ್ ಆಫ್ ಹ್ಯಾವಿಂಗ್ ಅ ಬಾಡಿ ಲೈಕ್ ದಟ್? ಸೊ ಯು ಸಿ ವಿತ್ ಏಜ್ ಯುವರ್ ಥಿಂಕಿಂಗ್ ಆಲ್ಸೋ ಸ್ಟಾರ್ಟ್ಸ್ ಚೇಂಜಿಂಗ್. ಅಲ್ಲ ಸರ್ ನೀವು ಹಂಗಿದ್ರಿ, ಇದ್ದೆ, ಈಗ ಹಿಂಗಿದ್ದೀನಿ, ನೀನು ಹೇಳು ಪಲ್ಟಿ ಹೊಡಿತೀಯ ಹೊಡಿ, ನಾನು ಹೊಡಿ ತೋರಿಸ್ತೀನಿ ಅಂದ್ಬಿಟ್ಟು ಟಪ್ಪಂತ ಹೊಡಿತೀನಿ ನಾನು. ಯುನೋ, ಸೊ ಇಟ್ ಈಸ್ ಮೋರ್ ಅಬೌಟ್ ವಾಟ್ ಯು ಕ್ಯಾನ್ ಡೂ. ನಾವು ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಫಿಟ್ನೆಸ್ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಮೀ. ಇವತ್ತಿಗೂ ನಾನು ಬಾಕ್ಸಿಂಗ್ ಹೋಗ್ತೀನಿ, ಜಿಮ್ಗೆ ಹೋಗ್ತೀನಿ, ವೇಟ್ ಲಿಫ್ಟಿಂಗ್ ಮಾಡ್ತೀನಿ, ಕ್ರಿಕೆಟ್ ಆಡ್ತೀನಿ, ದ ಲಾಟ್ಸ್, ದೇ ಗೋ ಫಾರ್ ಟ್ರೆಕ್ಕಿಂಗ್, ತುಂಬ ವೆರಿ ಆಕ್ಟಿವ್. When you say this, it's an inspiration, sir. ಅಂದರೆ ವಿತೌಟ್ ಎನಿ ಆರ್ಟಿಫಿಷಿಯಲ್ ಥಿಂಗ್ ಇಷ್ಟು ಫಿಟ್ಟಾಗಿ ಮೇಂಟೈನ್ ಮಾಡೋದು, ಐ ಗೆಸ್ ಇಟ್ ಶುಡ್ ಆ್ಯಕ್ಟ್ ಆಸ್ ಅನ್ ಇನ್ಸ್ಪಿರೇಷನ್ ಟು ಮೆನಿ. ಇಟ್ ಈಸ್ ಟಫ್, ಇಟ್ಸ್ ನಾಟ್ ಈಸಿ. ಫಿಟ್ನೆಸ್ ಇಸ್ ಅ ಲೈಫ್ ಸ್ಟೈಲ್. ಇದೇನು ನಾನು 3 ತಿಂಗಳು ಮಾಡ್ಕೋತೀನಿ, 6 ತಿಂಗಳು ಬಿಟ್ಬಿಡ್ತೀನಿ ಅನ್ನೋದಲ್ಲ. There are a lot of people who do that, but according to me, that is very unhealthy. You can have a lot of side effects from that, heart enlargements, fatty livers, proper digestion ಆಗಲ್ಲ, ನಿಮಗೆ ಫ್ಯಾಟ್ ಲಂಪ್ಸ್ ಬರೋಕ್ಕೆ ಶುರು ಆಗುತ್ತೆ. ದಿಸ್ ಇಸ್ ಮೈ ಲೈಫ್ ಸ್ಟೈಲ್. ಈ ಫಿಟ್ನೆಸ್ ಅಂದ್ರಾಗ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಓಕೆ 6 ಪ್ಯಾಕ್ ಬೇಕು, ರೆಡಿ ಆಗ್ಬಿಡ್ತೀನಿ, ಟ್ಯಾಬ್ಲೆಟ್ಸ್ ತೊಗೋತೀನಿ, ಫ್ಯಾಟ್ ಬರ್ನರ್ಸ್ ತೊಗೋತೀನಿ, ಎಕ್ಸ್ಟ್ರಾ ಪ್ರೋಟೀನ್ ಕೊಟ್ಕೊಡಪ್ಪ, ಜಿಮ್ಗೆ ಹೋಗ್ತೀನಪ್ಪ. ಇಲ್ಲ, every day I have the same routine, 365 days. Yes, there are days when I'm tired, I don't go to the gym. Yes, I want to take a break from the gym, I don't go 15 days 20 days, because you have to let your body rejuvenate naturally. So ಆವಾಗ ವಾಕ್ ಹೋಗ್ತೀನಿ, ಇಲ್ಲ ಸೈಕ್ಲಿಂಗ್ ಮಾಡ್ತೀನಿ, ಏನೋ ಮಾಡ್ತೀನಿ, ವೇಟ್ ಲಿಫ್ಟಿಂಗ್ ಮಾಡಲ್ಲ, ಬಿಕಾಸ್ ಯು ಹ್ಯಾವ್ ಟು ಲೆಟ್ ಯುವರ್ ಬಾಡಿ ಆಲ್ಸೋ ರಿಲ್ಯಾಕ್ಸ್, ಬಿಕಾಸ್ ಯು ಕೆನಾಟ್ ಅದನ್ನೇ ನಾವು 365 days ಮಾಡೋಕ್ಕಾಗಲ್ಲ. ಬಟ್ ಮೈ ಡಯಟ್ ನೆವರ್ ಚೇಂಜಸ್. ಮೈ ಡಯಟ್ ಇಸ್ ಆ್ಯಸ್ ಡಿಸಿಪ್ಲಿನ್ಡ್. ಅಫ್ಕೋರ್ಸ್ ಹಬ್ಬಗಳಿದ್ದಾಗ ಪಾಯಸ ಕೊಡ್ತಾರೆ, ತಿಂತೀನಿ, ಬಟ್ ಲಿಮಿಟೆಡ್. ದಿನ ಪಾಯಸ, ಊಟ ಆದಮೇಲೆ ದಿನ ಪಾಯಸ ಬೇಕು, ಸ್ವೀಟ್ ಬೇಕು, ಚಾಕ್ಲೇಟ್ ಬೇಕು, ಇಲ್ಲ. ದಿನ ಹಂಗೆ ಮಾಡಿದ್ರೆ ನನಗೆ there's no way I can look like this, there's no way I'll feel fit. ಸೊ ಎವ್ರಿ ಡೇ ಬೇಸಿಸ್ ನಾವು ಏನು ಮಾಡಬೇಕು ಆ ಡಿಸಿಪ್ಲಿನ್ ಅನ್ನೋದು ಇರಲೇಬೇಕು. ಹಬ್ಬದ ದಿನ ಎಲ್ಲ ಹಾಲಿಡೇಗೆ ಹೋದ್ರಿ,
ಬರ್ಡೇ ಬಂತು, ಕೇಕ್ ಕಟ್ ಮಾಡಿ ಸರ್, ತಿನ್ನಿ ಸರ್, ತಿನ್ಸ್ತೀನಿ ಸರ್, ಎಸ್ ಕಮ್ ಆನ್ ಲೆಟ್ಸ್ ಡೂ ಇಟ್. True. Everything has to have discipline alva my life alva. So I am like that. Very nice. Andre, it actually acts as an inspiration to me as well now when you're talking this. And another nice thing about ನಿಮ್ಮ ಒಂದು ಈ ಜರ್ನಿಲೆಲ್ಲ ನೋಡಿ, ಆ್ಯಂಡ್ ವೆನ್ ಐ ಸೆಡ್ ದಟ್ ಇಂಟ್ರೋ ಆಲ್ಸೋ, ನೀವು ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್ನ ಆನರರಿ ಅಂಬಾಸಿಡರ್ ಆಗಿರೋದು. ಹೌ ಡಿಡ್ ದ್ಯಾಟ್ ಹ್ಯಾಪನ್ ಆ್ಯಂಡ್ ಹೌ ಡು ಯು ಕನೆಕ್ಟ್ ವಿತ್ ವೈಲ್ಡ್ ಲೈಫ್? ಪ್ರಾಣಿಗಳು ನನ್ನ ಲೈಫಲ್ಲಿ ನಾನು ಹುಟ್ಟಿದಾಗಿಂದ ಇದೆ ಅಮ್ಮ, ಅದು ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಮ್ಮ ತಂದೆ ತಾಯಿ ಆವಾಗ ನಾನು ಚಿಕ್ಕವನಿದ್ದಾಗ ಹಸು ಸಾಕಿದ್ರು. ಆಮೇಲೆ ನಮ್ಮ ಮನೇಲಿ ಸಾಕಷ್ಟು ಪ್ರಾಣಿಗಳು, ಲವ್ ಬರ್ಡ್ಸ್ ಇತ್ತು, ಮೊಲ ಇತ್ತು, ಆಮೇಲೆ ಏನು ನಾಯಿಗಳಿದ್ವು, ಪಕ್ಷಿಗಳಿದ್ವು. ಇದು ನಮ್ಮ ಟಾಟಾಯ್ಸು, ಅಲ್ಲೆಲ್ಲಿಂದನೂ ನಮ್ಮ ಮನೆಗೆ ಟಾಟಾಯ್ಸ್ ಬಂದ್ಬಿಟ್ಟಿದ್ದು. ಅದು ಒಂದು ಅಷ್ಟು ವರ್ಷ ನಮ್ಮ ಮನೇಲಿತ್ತು. ಬಾವಿಯಲ್ಲಿ ಮೀನು ಇರೋದು. ಸೊ ಈ ಥರ ಪ್ರಾಣಿಗಳ ಜೊತೆನೇ ನಾವು ಬೆಳ್ಕೊಂಬಂದಿರೋದು. ಆಮೇಲೆ ಹೋಗ್ತಾ ಹೋಗ್ತಾ ಒಂದು ವೈಲ್ಡ್ ಲೈಫು, ಬಂಡೀಪುರ್ಗೆ ಹೋಗೋದು, ಪ್ರಾಣಿಗಳು, ಆನೆಗಳನ್ನ ನೋಡೋದು, ಟೈಗರ್ನ ಹೋಗೋದು, ಆಮೇಲೆ ಆ ಟೈಗರ್ ಸೆನ್ಸಸ್ಗೆ ಹೋಗೋದು, ಆ ಥರ ಒಂದು ಹಾಬಿ ಶುರು ಆಯಿತು. ಸೊ ಐ ಬಿನ್ ಡೂಯಿಂಗ್ ದಿಸ್ ಫಾರ್ ಅ ವೆರಿ ಲಾಂಗ್ ಟೈಮ್. ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಜನಕ್ಕೆ ನಾನು ಪೋಸ್ಟ್ಗಳಾದಾಗ ಅದು ಸೇರತ್ತೆ. ಇದನ್ನು ನಾನು ಹೊರಗೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಸೊ ಮೀಡಿಯಾ ಆಲ್ಸೋ ಡಿಂಟ್ ನೋ ಅಬೌಟ್ ಇಟ್. ಐ ಗೆಸ್ ನಾನು ಎಲ್ಲೂ ಹೇಳ್ಕೊಂಡಿದ್ದು, ಬಿಕಾಸ್ ನನಗೆ ಐ ಹ್ಯಾವ್ ಅ ಹ್ಯಾಬಿಟ್, ನನ್ನ ಬಗ್ಗೆ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಜಾಸ್ತಿ ಎಲ್ಲೂ ಹೇಳ್ಕೊಳ್ಳಲ್ಲ. ಸೊ ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಬಟ್ I've always done this. I've always done this, and now it is in the open. And Bannerghatta National Park, ಅದೇ ಕೋವಿಡ್ ಟೈಮಲ್ಲಿ they were going through a lot of struggles, and ದರ್ಶನ್ ಅವರು ಎಂಥ ಒಂದು ಆಲ್ ಮೈಸೂರು ಝೂ, ಆಮೇಲೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಹೆಲ್ಪ್ ಆಯಿತು ದರ್ಶನ್ ಅವರಿಂದ. ಅದೇ ಥರ ಅನು ಅಂಡ್ ಮೀ ಆಲ್ಸೋ ಟ್ರೈಡ್ ಆ್ಯಂಡ್ ಹೆಲ್ಪ್ಡ್ Bannerghatta ಬಯಾಲಜಿಕಲ್ ಝೂ. ಸೊ ದಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್ ಅಷ್ಟೇ. ಇವತ್ತು ನಾನು 2 ವಾರ ಹಿಂದೆ ಬನ್ನೇರ್ಘಟ್ಟಲ್ಲೇ ಇದ್ದೆ. ಸೊ ಅದೇ ನೀವು ಹೇಳ್ದಂಗೆ ಮೇ ಬಿ ವಿ ಡಿಡ್ಂಟ್ ನೋ ದಿಸ್, ಬಟ್ ಇದನ್ನ ನೀವು ತುಂಬಾ ವರ್ಷಗಳಿಂದ ಇಟ್ಸ್ ಬೀನ್ ಅ ಲೈಫ್ ಸ್ಟೈಲ್. ದ ಲಾಟ್ ಆಫ್ ಥಿಂಗ್ಸ್ ಸಾಕಷ್ಟು ಜನಕ್ಕೆ ನನ್ನ ಬಗ್ಗೆ ಗೊತ್ತಿಲ್ಲ. ಲೈಕ್ ಫಿಟ್ನೆಸ್, ದಿಸ್ ಇಸ್ ಆಲ್ಸೋ ನಿಮ್ಮ ಒಂದು ಲೈಫ್ ಸ್ಟೈಲ್ ಹಾಗಾದ್ರೆ. ಅನಿಮಲ್ಸ್ ಇಸ್ ಆಲ್ವೇಸ್ ಬೀನ್ ಪಾರ್ಟ್ ಆಫ್ ಮೈ ಲೈಫ್. ಆ್ಯಂಡ್ ಇವು ತುಂಬ ಓಡಾಡೋದು, ನೇಚರು, ಪರಿಸರ, ಈ ಫಾರೆಸ್ಟಲ್ಲಿರೋದು, ಬೆಟ್ಟ ಗುಡ್ಡ ಅಂದರೆ ತುಂಬ ಇಷ್ಟ. ನಾನು ಮೋಟರ್ ಸೈಕಲ್ ತೊಗೊಂಡು ಹೊಟ್ಟೋಗೋದು ಅದೆಲ್ಲ ಇದೆ. ಈಗ ನಾನು ಇದು ತುಂಬ ಒಂದು 30 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದು. ಇವತ್ತು ನನಗೆ 42 years old. ಸೊ ಐ ಬೀನ್ ಡೂಯಿಂಗ್ ದಿಸ್. ಬಟ್ ಈಗ ಒಂದು ಹೊಸ ಆಸಕ್ತಿ ಏನಕ್ಕೆ ಅಂದರೆ ನನ್ನ ಮಗಳು, ಅವಳಿಗೆ ಅಫ್ಕೋರ್ಸ್ ಅನೂಸ್ ಆಲ್ಸೋ ಇದನ್ನೆಲ್ಲ ಯಾವತ್ತೂ ಮಾಡಿಲ್ಲ. ಇದು ಅನು ಅವ್ರಿಗೂ ಹೊಸದು. ಸೊ ಅವರಿಬ್ಬರಿಗೋಸ್ಕರ ಈಗ ಮತ್ತೆ ಹೆಚ್ಚಾಗಿ ಮಾಡ್ತಾ ಇದ್ದೀನಿ ನಾನು. ಗೋ ಫಾರ್ ಕ್ಯಾಂಪಿಂಗ್, ಟೆಂಟ್ಸಲ್ಲಿರೋದು, ಕಾಡಿಗೆ ಹೋಗೋದು, ಪ್ರಾಣಿಗಳು ತೋರಿಸೋದು. ಬಿಕಾಸ್ ದೇ ಆಲ್ಸೋ ನಾವು ಮಕ್ಕಳಿಗೆ ಹೇಳ್ಕೊಳ್ಳಿಲ್ಲ ಅಂದರೆ ದೇ ವಿಲ್ ನೆವರ್ ನೋ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಜನಕ್ಕೆ ಆ ಪರಿಚಯನೇ ಇಲ್ಲ ಅಂದರೆ ಅದರ ಇಂಪಾರ್ಟೆನ್ಸ್ ಹೇಗೆ ಗೊತ್ತಾಗುತ್ತೆ? ವೈ ನಮ್ಮ ಸಿಟಿ ಲೈಫ್ ಏನು, ನಮ್ಮ ಹಳ್ಳಿ ಕಡೆ ಜೀವನ ಹೇಗಿರುತ್ತೆ, ನಮ್ಮ ಕಾಡಲ್ಲಿ ಹೋದರೆ ಹೇಗಿರುತ್ತೆ, ಎಲ್ಲ ಗೊತ್ತಿರಬೇಕಲ್ಲ ಒಬ್ಬ ಮನುಷ್ಯನಿಗೆ. ಗೊತ್ತಾಗ್ದಾಗ ತಾನೇ ನಮ್ಮ ಹತ್ರ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ, ಅದ್ರ ಬೆಲೆ ಗೊತ್ತಾಗತ್ತೆ. ಅವ್ರ ಹತ್ರ ಏನಿಲ್ಲ, ಓಕೆ ಅವ್ರಿಗೆ ನಾವು ಇದು ಮಾಡಬೇಕು, ಅದ್ರ ಬೆಲೆ ಗೊತ್ತಾಗತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಇಕೋಸಿಸ್ಟಮ್ ದಟ್ ವಿ ಆಲ್ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ಇನ್ ಎವ್ರಿ ವೇ. ನಾನು ಬೆಂಗಳೂರಲ್ಲಿದ್ದೀನಿ, ಎಲ್ಲೋ ಪೆಂಟ್ ಹೌಸಲ್ಲಿದ್ದೀನಿ, ಆರಾಮಾಗಿದ್ದೀನಿ ಅನ್ನೋದು ಲೈಫ್ ಅಲ್ಲ. ದೇರ್ ಇಸ್ ಲಾಟ್ ಮೋರ್ ಟು ಲೈಫ್. ಟ್ರೂ, ವೆರಿ ಟ್ರೂ. ಆ್ಯಂಡ್ ನೀವು ಆವಾಗಲೇ ದಂತಕಥೆ ಸಿನಿಮಾ ಬಗ್ಗೆ ಹೇಳ್ತಾ ಇದ್ರಿ ಸರ್. ಇವಾಗ ಆ ಪ್ರಾಜೆಕ್ಟ್ ಲೈಕ್ ಎಲ್ಲಿದೆ? ನಾವು ವೆನ್ ವಿ ದಂತಕಥೆ ಇಸ್ ರೆಡಿ. ದಂತಕಥೆ ವಿ ಹ್ಯಾವ್ ಟು, ಅಫ್ಕೋರ್ಸ್ ಈ ಎಲೆಕ್ಷನ್ ಗಲಾಟೆ ಇರೋದ್ರಿಂದ ನಾವು ಏನೇ ಪಬ್ಲಿಸಿಟಿ ಮಾಡಿದ್ರೆ ಏನು ಮಾಡಿದ್ರೆ ಇಟ್ಸ್ ಅ ವೇಸ್ಟ್. ಸೊ ವಿ ಜಸ್ಟ್ ವೇಟಿಂಗ್ ಫಾರ್ ಆಲ್ ದಿಸ್ ಟು ಗೆಟ್ ಓವರ್. ವೆರಿ ಸೂನ್ ಅದೇ ಫಸ್ಟ್ ಲುಕ್ ನಾವು ಮೋಷನ್ ಪೋಸ್ಟರ್ ಥರ ಮಾಡಿದ್ವಿ. ಬಟ್ ಈಗ ವಿ ಗೋಯಿಂಗ್ ಟು ಗೆಟ್ ರೆಡಿ. ಮೊನ್ನೆ ಸಿನಿಮಾ ನೋಡಿದೆ, very happy. For a new team, that is the director and the producers, they have done a fantastic job. ಒಳ್ಳೆ ಸಿನಿಮಾನ ಮಾಡಿದ್ದಾರೆ. Again, people can expect a good film from my side. Kishore sir is fantastic. Yasha, she's done a very good job. And Arjun Janyar music ಮಾಡಿದ್ದಾರೆ. I'm working with Arjun. ಮತ್ತೆ I think ಅವ್ರ career beginning ಅಲ್ಲಿ I think he did ದಂಡುಪಾಳ್ಯ. ಅರ್ಜುನ್ ಅವರು, he was a newcomer ಅವಾಗ, ಅರ್ಜುನ್ ಜನ್ಯ ಅವರು. ಸೊ ವರ್ಕಿಂಗ್ ಅಗೇನ್ ವಿತ್ ಅರ್ಜುನ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವೀನ್ ಸರ್ ಇದ್ದಾರೆ, ಹರೀಶ್ ಎಡಿಟರ್. ಫ್ಯಾಂಟಾಸ್ಟಿಕ್ ಟೀಮ್, ಗುಡ್ ಸಿನಿಮಾ, ಸೆನ್ಸಿಬಲ್ ಸಿನಿಮಾ.
ವಿ ಆರ್ ವೇಟಿಂಗ್ ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಫೈನಲಿ ನಾನು ದಿನಕರ್ ಅವ್ರ ಜೊತೆ ಮತ್ತೆ ಸಿನಿಮಾ ಮಾಡೋಕ್ಕೆ ವಿ ಡಿಡ್ ಅ ಫಿಲ್ಮ್, ವಿರಾಟು, ನಾನು, ಆಮೇಲೆ ಸಂಜನಾ ಆನಂದ್ ಅವರು, ರಾಯಲ್ ಅಂತ ಒಂದು ಸಿನಿಮಾ ಮಾಡಿದ್ದೀವಿ, ಜಯಣ್ಣ ಭೋಗೇಂದ್ರ ಬ್ಯಾನರಲ್ಲಿ, ದಿನಕರ್ ಅವ್ರ ಡೈರೆಕ್ಷನ್. ದಟ್ಸ್ ಆಲ್ಸೋ ಗೆಟಿಂಗ್ ರೆಡಿ. ಯಾ. ಸೊ ಈಗ ಅಂದರೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಅಂದರೆ ನಾವು ರಾಯಲ್, ದಂತಕಥೆ ಜೊತೆ ಹೀಗೆ ಇನ್ಯಾವ್ಯಾವ ಪ್ರಾಜೆಕ್ಟ್ಸ್ನ ನಾವು ಶಬರಿ ಅಂತ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಾನು ರಚಿತಾ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಅದು ಒಂದು ನನ್ನ ಕಾರಣಕ್ಕಾಗಿ ಸ್ವಲ್ಪ ಬ್ರೇಕ್ ಆಗಿತ್ತು. ಐ ಥಿಂಕ್ ದೇ ಟ್ರೈನ್ ಟು ವಿ ಗೋನ್ ಫಿನಿಶ್ ದಟ್ ಫಿಲ್ಮ್ ಸೂನ್. ಅದು ಬಿಟ್ಟರೆ ದೇರ್ ಆರ್ ನೌ ಫ್ಯೂ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಬರ್ತಾ ಇದೆ, but I don't know what I want to do. Again, I'm trying to see what I want to do, but definitely want to do big films, commercial cinema route alle ಹೋಗಬೇಕು ಅಂತ ಆಸೆ ಇದೆ. ತೆಲುಗುನು very interesting project has come. I think it will be a very, very big cinema. So just waiting for that. When you say this with a smile, sir, even we are like, tell, just ಹೇಳ್ಬಿಡಿ ಅಂತ. Everything I see, when I am waiting for things to happen, actually, you have to wait. ನಮಗೂ ಆ ಕ್ಯೂರಿಯಾಸಿಟಿ ಇಷ್ಟ, ಲೈಕ್ ಮುಂಚೆನೇ ಗೊತ್ತಾದ್ರೆ ನಮಗೂ ಇಷ್ಟ ಆಗಲ್ಲ. Definitely a very, very interesting cinema. Patiently wait. ಸರ್, ನೀವು ಒಂದು ಕಡೆ ನೀವು ಇಂಟ್ರೋವರ್ಟ್ ಅಂತ ಹೇಳ್ಕೊಂಡಿದ್ದೀರಾ, ಸೊ ನಿಮ್ಮ ಆ ಒಂದು ಗುಣ ಆ್ಯಕ್ಟಿಂಗಿಗೆ ಯಾವ ರೀತಿನಾದ್ರು ಹೆಲ್ಪ್ ಆಗಿದೆ ಅಂತ ಅನ್ಸುತ್ತಾ? ಹೆಲ್ಪ್? ಡೂಯಿಂಗ್ ಅ ಸಟಲ್ ಕಾಮ್ acting or anyhow. I don't know. ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅಫ್ಕೋರ್ಸ್ ಐ ಆಮ್ ಶೈ, ಚಿಕ್ಕವನಿಂದ ಅದೊಂದು ಗುಣ ಅಷ್ಟೇ ನನ್ನಲ್ಲಿರೋ ಒಂದು ಗುಣ. ಸಾಕಷ್ಟು ಜನ ಇನ್ಕ್ಲೂಡಿಂಗ್ ಅನು ಥಾಟ್, ಸಿ ಲಾಟ್ ಆಫ್ ಪೀಪಲ್ ಕ್ಯಾನ್ ಮಿಸ್ಟೇಕ್ ಅದಲ್ಲ, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ. ಸೊ ಅಂಟಿಲ್ ಯು ನೋ ದೆಮ್ ಯು ಡೋಂಟ್ ನೋ ವಾಟ್ ಇಟ್ ಇಸ್. ಸೊ ಅನು ಅವರು ನನ್ನ ಫಸ್ಟ್ ಟೈಮ್ ಭೇಟಿ ಆಡಿದಾಗ ತುಂಬ ದುರಂಕಾರ ಇವನಿಗೆ. ಇಟ್ ಇಸ್ ನಾಟ್ ದುರಂಕಾರ, ಇದು ಏನೋ ಮಾತಾಡಕ್ಕೆ ಒಂಥರ ಮುಜುಗರ, ಒಂಥರ ನಾಚಿಕೆ. ಟುಡೇ ಶಿ ನೋಸ್. ಸೊ ಈ ಥರ ಸಾಕಷ್ಟು ಜನ ಇಂಡಸ್ಟ್ರಿಯಲ್ಲಿ ನೋಡಿದ ತಕ್ಷಣ ಬಟ್ ಆ ಥರ ಇಲ್ಲ ನಾನು. ವೆನ್ ದೇ ಗೆಟ್ ಟು ನೋ ಮೀ ಏನೋ ಒಂಥರ ಮುಜುಗರ, ಒಂದು ಐ ಆಮ್ ನಾಟ್ ವೆರಿ ಔಟ್ ಸ್ಪೋಕ್, ಏನಪ್ಪ ಅದೆಲ್ಲ ಇಲ್ಲ. ನಾನು ವೆರಿ ನ್ಯಾಚುರಲ್, ವೆರಿ. ಆ್ಯಂಡ್ ಇನ್ ದೀಸ್ ಇಯರ್ಸ್ ಸರ್, ನೀವು ರ್ಯಾಂಪ್ ವಾಕಿಂದ ಯು ಹ್ಯಾವ್ ಕಮ್ ಟು ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್, ಈ ಒಂದು ಟ್ರಾನ್ಸಿಷನ್ ಇದೆ. ಬಟ್ ಸ್ಟಿಲ್ ಯು ಆರ್ ಅ ಮಾಡೆಲ್, ಲೈಕ್ ನೀವು ಎನಿ ಡೇ ಯು ಲುಕ್ ಲೈಕ್ ಅ ಮಾಡೆಲ್, ದಟ್ಸ್ ಫಾರ್ ಶ್ಯೂರ್. ಆ್ಯಂಡ್ ನಾವು ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್, ಈ ಟ್ರಾನ್ಸಿಷನ್ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ಖುಷಿ ಆಗುತ್ತಮ್ಮ, ಯಾಕಂದರೆ ಮಾಡಲಿಂಗ್ ಎಸ್ ಫಸ್ಟ್ ಇಟ್ ವಾಸ್ ಅ ಬೇಬಿ ಸ್ಟೆಪ್ಸ್. ನನಗೆ ಮಗು ನಡೆಯೋದು ಕಲಿಯೋ ಈ ಗ್ಲಾಮರ್ ವರ್ಲ್ಡ್ ಅಂತ ಇದೆಯಲ್ಲ, ಇದೊಂದು ಮಾಯಲೋಕ, ತುಂಬ ಕಷ್ಟ, ನಾಟ್ ಈಸಿ. ಬಟ್ ದೇವರು ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಜನರ ಪ್ರೀತಿ ಹೆಚ್ಚಾಗ್ತಾ ಇದೆ, ಅಭಿಮಾನ ಹೆಚ್ಚಾಗ್ತಾ ಇದೆ. ನನ್ನಲ್ಲೂ ಒಂದು ಸಾಧನೆ ಮಾಡೋ ಒಂದು ಛಲ ಹೆಚ್ಚಾಗ್ತಾ ಇದೆ. ಸೊ ಇಟ್ಸ್ ಆಲ್ ಕೀಪ್ಸ್ ಗ್ರೋಯಿಂಗ್. ಯು ಹ್ಯಾವ್ ಟು ಹ್ಯಾವ್, ಲೈಫ್ ಹ್ಯಾಸ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ಆಲ್ವೇಸ್. ಮೊದಲೇ ನನ್ನ ಒಬ್ಬರಿಗೆ ಎಲ್ಲ ಕೊಟ್ಬಿಟ್ರೆ ನಿಮಗೆ ಆಮೇಲೆ ಏನು ಮಾಡೋದು ಅಂತ ಗೊತ್ತಿರಬೇಕು. ಸೊ ಎವ್ರಿಥಿಂಗ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ ಮೈ ಲೈಫ್. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಅ ಚಾಲೆಂಜ್. ಎಲ್ಲದಕ್ಕೂ ಒಂದು ಸ್ಟ್ರಗಲ್ಲು, ಒಂದು ಫೈಟು, ಏನು ಈಸಿಯಾಗಿ ಬರಲ್ಲ. ಇಟ್ಸ್ ಇಂಟ್ರೆಸ್ಟಿಂಗ್, ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಟು. ನಮಗೂ ತುಂಬ ಹೆಮ್ಮೆ ಆಗುತ್ತೆ ಸರ್ ನಿಮ್ಮ ಒಂದು ಅಚೀವ್ಮೆಂಟ್ಸ್ನ ನೋಡಿದ್ರೆ. ಆ್ಯಂಡ್ ಎವ್ರಿ ಫಿಲಮ್ ವಿ ವಾಚ್, ನಾವು ಡೆಫಿನೆಟ್ಲಿ ನೀವು ಹೇಳ್ದಂಗೆ ಕಥೆನ ಎಂಜಾಯ್ ಮಾಡಿರ್ತೀವಿ. ಆ್ಯಂಡ್ ಒನ್ ಲೈನ್ ದಟ್ ಐ ವುಡ್ ಲೈಕ್ ಟು ಸಿಂಗ್ ಫಾರ್ ಯು ಇಸ್, ಯು ಆರ್ ದ ಡ್ರೀಮ್ ಬಾಯ್ ಫಾರ್ ಎವರ್. ಥ್ಯಾಂಕ್ ಯು ಸೋ ಮಚ್. ಯಾ, ಆ್ಯಂಡ್ ದಟ್ ಸಾಂಗ್ ಇಸ್ ಲೈಕ್ ನನ್ನ ಚೈಲ್ಡ್ಹುಡಲ್ಲಿ ನಾನು ನೋಡ್ತಿದ್ದೆ ಸಾಂಗ್. ಯಾವಾಗಲಾದ್ರೂ ನೋಡಿದ್ರೆ ಹೇಗಪ್ಪ ಡ್ಯಾನ್ಸ್ ಮಾಡಿದ್ರೆ ಹಾಗೆ. ಯಾಕಂದ್ರೆ ನಮ್ಮ ಚಿನ್ನಿ ಮಾಸ್ಟರ್ ಎಂತ ಫ್ಯಾಂಟಾಸ್ಟಿಕ್. ಅಂಡ್ ದಟ್ ಸಾಂಗ್ ಇಸ್ ವೆರಿ ಬ್ಯೂಟಿಫುಲ್ ಸರ್. ಆ್ಯಂಡ್ ದ ಲಿರಿಕ್ಸ್ ಇರ್ಬೋದು, ಆ್ಯಂಡ್ ನೀವಿಬ್ರು ಡಾನ್ಸ್ ಮಾಡಿರೋದು, ಒಂದು ಪ್ಲೇಸ್, ಆ್ಯಂಡ್ ಅಲ್ಲಿ ನಮ್ಮ ಭಾರತದ ಬಗ್ಗೆ ಮಾತಾಡ್ತಿರೋದು, ಇಟ್ಸ್ ಅ ಹೋಲ್ ಡಿಫ್ರೆಂಟ್ ವೈಬ್. ಆ್ಯಂಡ್ ಇವತ್ತಿಗೂ ಅದೇನಾದ್ರು ಸಾಂಗ್ ಇಟ್ಸ್ ಕಮಿಂಗ್ ಆನ್ ಟಿವಿ, ನಾವು ಎಲ್ಲೂ ಎದ್ದು ಹೋಗಲ್ಲ, ಲೈಕ್ ಫುಲ್ ಸಾಂಗ್ ಫಿನಿಶ್ ಮಾಡಿ ಥಿಂಗ್ ಅಲ್ಲ. ಈಗ ನೀವು ಹೇಳ್ತಾ ಇರೋದು ಸಿ ಸಚ್ ಎ ನೈಸ್ ಬ್ಯೂಟಿಫುಲ್ ಥಿಂಗ್. ಯಾಕಂದ್ರೆ ನಾವೊಂದು ಸಿನಿಮಾ ಮಾಡಿದಾಗ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ. ಬಿಕಾಸ್ ನಮ್ಗೆ ಅದು ಕೆಲಸ. ವಿ ಆರ್ ಡೂಯಿಂಗ್ ಸೋ ಮೆನಿ ಫಿಲ್ಮ್ಸ್ ಆ್ಯಂಡ್ ಈ ಕಡೆ ಚೆನ್ನಾಗಿದೆಯಾ, ಜನಕ್ಕೆ ಇಷ್ಟ ಆಗತ್ತಾ ಮಾಡಮ್ಮ, ಓಕೆ. ಬಟ್ ಆ ಸಿನಿಮಾ ನಿಮ್ಗಳ ಮೇಲೆ ಹೇಗೆ ಒಂದು ಪ್ರಭಾವ ಬಿಡುತ್ತೆ, ಅಥವಾ ಹೀಗೆ ಇಲ್ಲ ಸರ್ ಅದು ಹೀಗೆ, ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಐ ಥಿಂಕ್ ಅದನ್ನ ನಾವು ತುಂಬ
ಅದ್ರ ಬಗ್ಗೆ ನಾವು ತುಂಬ ಗೌರವ ಕೊಡಬೇಕು. ಸಿನಿಮಾ ಅನ್ನೋದು ಅಫ್ಕೋರ್ಸ್ ಲಾಟ್ ಆಫ್ ಪೀಪಲ್ ತಿಗೆ ಸಿನಿಮಾ ತಾನೇ ಬಿಡು ಅಂತಾರೆ, ಬಟ್ ಇಟ್ ಡೆಫಿನೆಟ್ಲಿ ಇನ್ಫ್ಲೂಯೆನ್ಸಸ್ ಮೆನಿ ಪೀಪಲ್, ಬಿಲ್ಡ್ಸ್ ಮೆನಿ ಮೆಮೊರೀಸ್. ನಾವು ಚಿಕ್ಕವರಿರುವಾಗ ನನಗೆ ಜ್ಞಾಪಕ ಇದೆ, ನಮ್ಮ ಗುರು ನಾನು ವಿ ಆರ್ ಟುಗೆದರ್ ಫ್ರಮ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಈ ಈಸ್ ಮೈ ಸೆಕೆಂಡ್ ಸ್ಟ್ಯಾಂಡರ್ಡ್ ಫ್ರೆಂಡ್. ಸೊ ನಮ್ಮ ಜೊತೆ ಇನ್ನೊಬ್ಬ ಯೋಗಿ ಅಂತ ಇದ್ದ. ಸೊ ನಾನು ಅವನು ನನ್ನ ಫಸ್ಟು ಕನ್ನಡ ಸಿನಿಮಾ ನಾನು ಹೋಗಿ ಥಿಯೇಟ್ರಲ್ಲಿ ನೋಡಿದ್ದು. ಟಿಕೆಟ್ ಸಿಗಲಿಲ್ಲ, ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ಕೆಳಗೆ ನೆಲದ ಮೇಲೆ ಕೂತ್ಕೊಂಡು ನಮ್ಮ ವಿಷ್ಣು ಸರ್ದು ನಿಷ್ಕರ್ಷ, ಅದೇ ನನ್ನ ಮೊದಲನೇ ಸಿನಿಮಾ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದು. ಅವಾಗ ನನ್ನ ಜ್ಞಾಪಕ ಇದೆ, ವಿಷ್ಣು ಸರ್ ಸ್ಕ್ರೀನ್ ಮೇಲೆ ಬಂದಿದ್ದ ತಕ್ಷಣ ನಮ್ಮ ತಲೆ ಮೇಲೆ ಕಾಯಿನ್ಗಳು ಬೀಳಕ್ಕೆ ಶುರು ಆಯಿತು. ಯಾಕಂದರೆ ನಾವು ಗಾಂಧಿ ಕ್ಲಾಸ್ ಕೆಳಗೆ ಕೂತಿದ್ವಿ, ಅವಾಗೆಲ್ಲ ಗಾಂಧಿ ಕ್ಲಾಸ್ ಅಂತ ಇತ್ತು, ಸೀಟ್ಗಳಿಲ್ಲ ಅಂದರೆ ನೆಲದ ಮೇಲೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ. ಸೊ ಆವಾಗ ನಾನು ವಿಷ್ಣು ಸರ್ನ ಫಸ್ಟ್ ನೋಡಿದ್ದು, ಬಂದು ಗ್ಲೌಸ್ ಹಾಕ್ಕೊಂಡು ಹಿಂಗೆ ಅನ್ಕೊಂಡು ಬಂದರು ವಿಷ್ಣು ಸರ್. ಏನೋ ಅದರ ಕೆಳಗಿದ್ದೀವಿ, ಸ್ಕ್ರೀನ್ ಪರದೆ ಇಲ್ಲಿದೆ, ಹಿಂಗೆ ಕಾಣ್ತಾ ಇದ್ರು ವಿಷ್ಣು ಸರ್. ಅದೆಲ್ಲ ನೆನೆಸ್ಕೊಂಡಾಗ ಸಿನಿಮಾ ಅನ್ನೋದು ನಮ್ಮ ಲೈಫ್ ಮೇಲೂ ಇಂಪ್ಯಾಕ್ಟ್ ಬಿದ್ದಿದೆ. ನಾನು ಮೊದಲನೇ ಶೂಟಿಂಗ್ ಅಂತ ನೋಡಿದ್ದು ರವಿ ಸರ್ ಪ್ರೇಮಲೋಕ ಶಾಂತಿ ಕ್ರಾಂತಿ ಸಿನಿಮಾ. ಸರ್ಪ್ರೈಸಿಂಗ್ಲಿ ಅನು ಮೇಡಮು ಸುನಿಲ್ ರಾವ್ ಆ ಸಿನಿಮಾಲಿ ನಮ್ಮ ಸ್ಕೂಲ್ ಎಂಟೈರ್ ನಮ್ಮ ಸ್ಕೂಲಲ್ಲಿ ಇರೋರು ಆ ಸಾಂಗ್ ಇದೆ ಒಂದು, ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ರೋಸ್ ಇಟ್ಕೊಂಡು ನೋಡಿ ಬರ್ತಾರೆ, ಅದ್ರಲ್ಲಿ ನಾನೊಬ್ಬ. ನಮ್ಮ ಸ್ಕೂಲಿನ ಕರ್ಕೊಂಡ್ ಬಂದಿದ್ರು ನಮ್ಮ. ಸೊ ನೀವು ಮತ್ತೆ ಅನು ಮ್ಯಾಮ್ ಒಂದೇ ಸಿನಿಮಾದಲ್ಲಿ ಮಾಡಿದ್ದೀರಾ? ನೋಡಿ, ಸರ್ಪ್ರೈಸಿಂಗ್, ಅದು ಯಾರಿಗೂ ಗೊತ್ತಿಲ್ಲ. ಅದಾದ್ಮೇಲೆ ನನ್ನ ಎರಡನೇ ಸಿನಿಮಾ ಅನುಭವ ಆಗಿದ್ದು ನಮ್ಮ ತಂದೆ ಜೊತೆ. ನಾನು ಎಲ್ಲೋ ಹೋಗ್ತಾ ಇದ್ದೆ, ಕಂಠೀರವ ಸ್ಟುಡಿಯೋ ಪಾಸ್ ಆಗ್ತಾ ಇದ್ದೆ, ತುಂಬ ಕ್ರೌಡ್ ಸೇರಿತ್ತು, ಯಾವುದೋ ಶೂಟಿಂಗ್ ನಡೀತಾ ಇತ್ತು. ನಮ್ಮ ಅಪ್ಪನಿಗೆ ಹೇಳಿದ್ರು ಶೂಟಿಂಗ್ ನೋಡಬೇಕು ಬಾ ಅಂದನು. ಹೋದೆ, ನೋಡಿದ್ರೆ ಅರ್ಜುನ್ ಸರ್ಜಾ ಸರ್ ಇದ್ರು. ಆಮೇಲೆ ಅವರು ಸಿನಿಮಾ ಯಾವುದದು ಶ್ರೀ ಮಂಜುನಾಥ, ಗರಡಿ ಸೀನ್ಸ್ ಶೂಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ವಿ. ಅಲ್ಲಿ ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದ, ಏಯ್ ಚೆನ್ನಾಗಿದೆಯಾ ಬೈಲಿ ಅಂತ. ನಮ್ಮ ಅಪ್ಪನ ನೋಡ, ಗೋ ಸಿ ವಾಟ್ ಯು ವಾಂಟ್. ಬಟ್ಟೆ ತೆಗೀನು ಏನಕ್ಕೆ, ಲಂಗೋಟಿ ಕಟ್ಬಿಟ್ಟು ನಿಲ್ಸ್ಬಿಟ್ರಲ್ಲಿ ಸೈಡಲ್ಲಿ. ಸೊ ಆ ಗರಡಿ ಸೀನಲ್ಲಿ ನೋಡಿದ್ರೆ ರಘು ಮುಖರ್ಜಿ ಕಾಣ್ತಾನೆ ನಿಮಗೆ. So it was somewhere meant to happen. I don't know. That's why ಅದೇ ಹೇಳ್ತೀವಲ್ಲ, man proposes, God disposes. You never know. True sir. Actually ಇದೆಲ್ಲ ನೀವು ಶೇರ್ ಮಾಡ್ತಿದ್ರೆ ವಿ ಫೀಲ್ ವೆರಿ ಹ್ಯಾಪಿ. ಆ್ಯಂಡ್ ನಂತರ ಅದೇ ನೀವು ಅವಾಗಲೇ ಹೇಳ್ತಿದ್ರಲ್ಲ, ಒಂದು ಪಾತ್ರ ನಮ್ಮ ತಲೆಯಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ. ನಮ್ಮ ತಲೆಯಲ್ಲಿ ಈಗ ಒಂದು ಸಿನಾರಿಯೋ ಎಲ್ಲ ಕ್ರಿಯೇಟ್ ಆಗ್ತಿದ್ದು, ಓಕೆ ದಿಸ್ ಹ್ಯಾಪನ್, ಹಂಗಾಯಿತು ಹೀಗಾಯ್ತು ಅಂತ. ಆ್ಯಸ್ ಐ ಸೆಡ್, ಯು ಆರ್ ಅ ಡ್ರೀಮ್ ಬಾಯ್ ಫಾರ್ ಎವರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಆ್ಯಂಡ್ ಟು ನೋ ಅಬೌಟ್ ಯುವರ್ ಜರ್ನಿ ಇನ್ನೂ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೂ ತುಂಬ ತುಂಬ ಹೆಮ್ಮೆ ಆಗುತ್ತೆ. ಹೀಗೆ ನೀವು ಇನ್ನೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ನಿಮಗೆ ಸಿಗಲಿ, ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡಿ ನಮ್ಮನ್ನು ಹೀಗೆ ಎಂಟರ್ಟೈನ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ತಂಡ ಮಾಧ್ಯಮ ಅನೇಕದ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಅಫ್ಕೋರ್ಸ್ ಆ್ಯಸ್ ಯೂಶುವಲ್ ಕನ್ನಡ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಆಲ್ವೇಸ್ ಥ್ಯಾಂಕ್ ಯು. ಯಾಕಂದರೆ ನಮ್ಮಂಥ ಸಾಕಷ್ಟು ಕಲಾವಿದರಿಗೆ ಅವರು ಪ್ರೋತ್ಸಾಹ ಕೊಟ್ಟು ನಮ್ಮ ಸಿನಿಮಾಗಳನ್ನ ನೋಡಿ ನಮ್ಮನ್ನು ಬೆಳೆಸ್ತಾರೆ. ಸೊ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸರ್.